ವರವನ್ನು ನಾವು ಹೊಂದಿರುವುದು ಆತನ ಕೃಪೆ ಆಗಿದೆ. ಪರಿಶುದ್ಧನ ಫಲವನ್ನು ನಾವು ಹೊಂದಿರುವುದು ಆತನ ಕೃಪೆ ಆಗಿದೆ. ನಾವು ಇದುವರೆಗೂ ಬದುಕಿರುವುದು ಆತನ ಕೃಪೆ ಆಗಿದೆ. ಈ ವರ್ಷದಲ್ಲಿ ನಾವು ನೋಡುವಾಗ ಎಷ್ಟೋ ಜನ ಈ ದಿನವನ್ನು ನೋಡದೆ, ಈ ವರ್ಷವನ್ನು ನೋಡದೆ ಹೋದರು. ಆದರೆ ದೇವರು ನಮ್ಮನ್ನು ಇದುವರೆಗೂ ಕಾದು ಕಾಪಾಡಿ ನಡೆಸಿಕೊಂಡು ಬಂದಿದ್ದಾರೆ. ಆತನ ಕೃಪೆ, ಆತನ ನಾವು ಉಸಿರಾಡುತ್ತಿರುವುದು ಆತನ ಕೃಪೆ ಆಗಿದೆ. ಹಲ್ಲೆಲೂಯಾ. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು,
ಸ್ತೋತ್ರ ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ವಂದನೆ ವಂದನೆ ಯೇಸುವೇ. ವಂದನೆ ವಂದನೆ ಯೇಸುವೇ. ಅಪ್ಪುವೆ ಅನುದಿನವೂ ಹೊತ್ತು ಹೊತ್ತು ನಡೆಸುವೆ. ಅನುದಿನವೂ ಅಪ್ಪುವೆ ಅನುದಿನವೂ ಹೊತ್ತು ಹೊತ್ತು ನಡೆಸುವೆ. ಅದ್ಭುತ ಅತಿಶಯ ಅನುದಿನವೂ ಮಾಡುವೆ. ಅದ್ಭುತ ಅತಿಶಯ ಅನುದಿನವೂ ಮಾಡುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ಬೆಳಗಿನ ನೀರಿನ ಕಾಯುವೆ. ಮಹಾದೊಡ್ಡ ಕಾರ್ಯವ ಮಾಡುವೆ. ಬೆಳಗಿನ ನೀರಿನ ಕಾಯುವೆ. ಮಹಾದೊಡ್ಡ ಕಾರ್ಯವ ಮಾಡುವೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ. ಕೇಡಾದ ಎಲ್ಲವನ್ನು ಹಿತವಾಗಿ ಮಾಡುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ಆಹಾರ ವಸ್ತ್ರ ನೀಡಿ ಕಾಯುವೆ. ಆತ್ಮೀಯ ಸ್ನೇಹಿತರ ನೀಡುವೆ. ಆಹಾರ ವಸ್ತ್ರ ನೀಡಿ ಕಾಯುವೆ. ಆತ್ಮೀಯ ಸ್ನೇಹಿತರ ನೀಡುವೆ. ಶುಭ ಕೃಪೆಗಳಿಂದ ಶೃಂಗರಿಸಿ ನಡೆಸುವೆ. ಶುಭ ಕೃಪೆಗಳಿಂದ ಶೃಂಗರಿಸಿ ನಡೆಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ವಂದನೆ ವಂದನೆ ಯೇಸುವೇ. ವಂದನೆ ವಂದನೆ ಯೇಸುವೇ. ಹೋರಾಡಿ ಅಳುವಾಗ ಎತ್ತುವೆ. ಉಪಕರಣವಾಗಿ ನನ್ನ ಬಳಸುವೆ. ಓಡಾಡಿ ಅಳುವಾಗ ಎತ್ತುವೆ. ಉಪಕರಣವಾಗಿ ನನ್ನ ಬಳಸುವೆ. ಕಣ್ಮಣಿಯಂತೆ ಕಾಯುವವನೇ ಕೈಬಿಡದೆ ನಡೆಸುವವನೇ. ಕಣ್ಮಣಿಯಂತೆ ಕಾಯುವವನೇ ಕೈಬಿಡದೆ ನಡೆಸುವವನೇ. ಸ್ತೋತ್ರ 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 ಎಂದು ಸ್ತುತಿಸುವೆ. ಉತ್ತಮನೇ ನಿನ್ನ ಉಪಕಾರ ಸ್ಮರಿಸುವೆ. ವಂದನೆ ವಂದನೆ ಯೇಸುವೇ. ವಂದನೆ ಯೇಸುವೇ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಚಾನೆ ವೇಳೆಯಲ್ಲಿ ದೇವರು ಬಯಸುವ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಾಕ್ಯ 37-38. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ಆಮೇಲೆ ಆಗ ಮರಿಯಳು ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. ನಿನ್ನ ಮಾತಿನಂದೇ ನನಗಾಗಲಿ, ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಒಪ್ಪಿಸಿಕೊಟ್ಟದನ್ನು ನಾವು ನೋಡುತ್ತೇವೆ. ಇಲ್ಲಿ ನೀವು ನೋಡಿದರೆ ಯೇಸು ಕರ್ತನ ಜನನದ ಬಗ್ಗೆ ನಾವು ಧ್ಯಾನಿಸುವಾಗ ಯೇಸುವಿನ ತಾಯಾದ ಮರಿಯಳು, ಈ ಮರಿಯಳ ಬಗ್ಗೆ ನಾವು ಖಂಡಿತವಾಗಿ ಧ್ಯಾನಿಸಬೇಕು. ಒಬ್ಬ ಸ್ತ್ರೀಯ ಮುಖಾಂತರ ಈ ಲೋಕದಲ್ಲಿ ಪಾಪ ಬಂತು ಎಂದು ಹೇಳುವರು. ಆಯ್ತಾನೆ, ನೀವು ತಾನೇ ಹಣ್ಣು ತಿಂದ್ರಿ,
ಹಣ್ಣನ್ನು ತಿಂದು ನಮಗೆ ಕೊಟ್ಬಿಟ್ರಿ, ಆದ್ದರಿಂದ ಹಿಂಗೆ ಆಯ್ತಲ್ಲ ಎಂದು ನಮ್ಮ ಮೇಲೆ ತಪ್ಪು ತೋರಿಸೋರು ಇರ್ತಾರೆ. ಹಾಗೆ ತಾನೆ. ಸ್ತ್ರೀಯಂತರು ತುಂಬ ಬಲಹೀನತೆ ಉಳ್ಳವರು. ಆದ್ದರಿಂದ ಶೈತಾನನು ಬಂದು ಮಾತನಾಡುವಾಗ ತುಂಬ ಸುಲಭವಾಗಿ ವಂಚಿಸಿಬಿಟ್ಟನು. ಅವರು ಅವನ ಮಾತಿಗೆ ಕಿವಿಗೊಟ್ಟು ಗಂಡನನ್ನು ಏನು ಮಾಡಿದರು, ತಿನ್ನಿಸಿ ಈ ರೀತಿಯಲ್ಲಿ ಪಾಪ ಬಂದಿತ್ತು, ಈ ಪಾಪದಿಂದ ಶಾಪ ನಮ್ಮ ಮೇಲೆ ಬಂತು ಅಂತ ಹೇಳು. ಇಲ್ಲಿ ನಾನು ಈ ಹೊಸ ನಿಯಮದಲ್ಲಿ ಇರುವ ಒಬ್ಬ ಸ್ತ್ರೀಯನ್ನು ಹೆಂಗಸನ್ನು ನಾನು ತೋರಿಸಲು ಬಯಸ್ತೇನೆ. ಅವರು ಬಲಹೀನತೆ ಉಳ್ಳವರು ಅಲ್ಲ ರೀ, ವೆರಿ ಸ್ಟ್ರಾಂಗ್ ವುಮನ್. ಹಲ್ಲೆಲೂಯಾ. ದೇವರಿಂದ ಕೃಪೆ ಹೊಂದಿದ ತುಂಬ ಬಲಿಷ್ಠಳಾದ ಒಬ್ಬ ಸ್ತ್ರೀಯನ್ನು ನಾವು ಧ್ಯಾನಿಸುತ್ತಿದ್ದೇವೆ. 26ನೇ ವಾಕ್ಯದಿಂದ ಓದಿರಿ, ನಿಮಗೆ ಅದು ಗೊತ್ತಾಗುತ್ತದೆ. ಲೂಕನು ಅಧ್ಯಾಯ 1 26ನೇ ವಾಕ್ಯದಿಂದ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ದೇವರು ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ. ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದನು. ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂತನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂತ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಅವಳಿಗೆ ನಿಶ್ಚಯದಾರ್ಥ ಆಯಿತು. ಅದು ಮದುವೆ ಇನ್ನೂ ಆಗಿರಲಿಲ್ಲ. ಇಲ್ಲಿ ಅವಳಿಗೆ ದೂತನು ಬಂದು ಹೇಳ್ತಾನೆ, ದೇವರ ಕಡೆಯಿಂದ ಬಂದಿರುವ ಸಂದೇಶವನ್ನು, ನೀನು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಿ. ಅದು ಹೆಂಗೆ ಸಾಧ್ಯ? ಅದು ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯವಾಯಿತು? ಆದಿಕಾಂಡ ಅಧ್ಯಾಯ 1 ಮೊದಲು 2-3 ವಾಕ್ಯಗಳನ್ನು ಓದಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತರಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಬೆಳಕಾಯಿತು. ಅದು ಹೆಂಗೆ ಸಾಧ್ಯ? ಯಾಕಂದ್ರೆ ಅವರು ಸರ್ವ ಶಕ್ತನು. ಮಾತಿನ ಮುಖಾಂತರ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದರು. ಆ ವಾಕ್ಯ ಒಂದು ಪಾದವನು ಯಾರು? ಯೇಸು ಕರ್ತನೆ. ಹಲ್ಲೆಲೂಯಾ. ಈ ರೀತಿ ನೋಡ್ತೇವೆ. ಅವರು ಸೃಷ್ಟಿ ಮಾಡುವುದಕ್ಕೆ ಒಂದು ಮಾತು ಸಾಕು. ಅವರು ಆತ್ಮ ಸ್ವರೂಪನಾಗಿರುವ ದೇವರು ಒಂದು ಮಾತು ಹೇಳಿದರೆ ಮಗು ಹುಟ್ಟುವುದು. ಹಲ್ಲೆಲೂಯಾ. ನೀವು ನೋಡಿದರೆ ಹಳೆ ನಿಯಮಗಳಲ್ಲಿ ಅಬ್ರಹಾಮನು, ಈಸಾಕನು, ಯಾಕೋಬನು, ಆ ಎಲ್ಲ ಪಿತೃಗಳ ಬಗ್ಗೆ ನಾವು ಧ್ಯಾನಿಸುವಾಗ ಅವರಿಗೆಲ್ಲ ಮದುವೆಯಾಗಿ ಮಗು ಇಲ್ಲದೆ ಇರುವುದನ್ನು ನಾವು ನೋಡ್ತೇವೆ. ಹನ್ನಳಿಗೆ ಮದುವೆಯಾಗಿ ಮಗು ಇಲ್ಲ, ಅವಳು ಬಂಜೆಯಾಗಿದ್ದಳು. ದೇವರು ಅಲ್ಲಿ ಶರೀರ ಸಂಬಂಧದಲ್ಲಿ ಅವರಿಗೆ ಮಗು ಬರಲಿ ಎಂದು ಬಿಟ್ಟಿರಲಿಲ್ಲ, ಅವನು ತಡೆ ಮಾಡಿ ಇಟ್ಟಿದ್ದರು. ಕಾರಣ ಏನೆಂದರೆ, ನೀವು ಶರೀರ ಸಂಬಂಧದಿಂದ ಹುಟ್ಟುವುದಕ್ಕಿಂತ ಹೆಚ್ಚಾಗಿ ನನ್ನ ಮಾತು ನಿಮಗೆ ಬೇಕು. ನಾನು ಒಂದು ಮಾತು ಹೇಳಿದ್ರೆ ಮಾತ್ರ ಮಗು ಉಂಟಾಗುತ್ತದೆ. ದೇವರು ಮಾತು, ಆಶೀರ್ವಾದದ ಮಾತು ಬಂದ ಮೇಲೆ ಅಣ್ಣಳು ಬಸುರಾದಳು ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇರುವಾಗ ಇದು ಮನುಷ್ಯನ ಸಂಕಲ್ಪದಿಂದ ಇಲ್ಲ, ಅದು ದೇವರ ಯೋಜನೆಯಿಂದ, ದೇವರ ಸಂಕಲ್ಪದಿಂದ ಉಂಟಾಯಿತು. ಆದ್ರಿಂದ ಇದಕ್ಕೆ ಶರೀರ ಸಂಬಂಧ ಅವಶ್ಯನೇ ಇಲ್ಲ. ದೇವರೊಂದು ಮಾತು ಹೇಳಿದರೆ ಸಾಕು. ಇನ್ನೊಂದು ಕಾರ್ಯ, ಬಯಾಲಜಿಕಲಿ ಸಿನ್ ವಾಸ್ ಟ್ರಾನ್ಸ್ಫರ್ಡ್. ಮನುಷ್ಯನು ಆದಮ್ ಹವ್ವ ಮಾಡಿದ ಪಾಪ ಅವರ ಸಂತಾನಗಳ ಮೇಲೆ ಅದು ಬಯಾಲಜಿಗಲಿ ಅದು ಆ ಪಾಪಿಯಾಗಿ ಹುಟ್ಟುವ ಮಗು ಎಲ್ಲ ಪಾಪಿಯಾಗಿ ಹುಟ್ಟಿತ್ತು. ಇರುವಾಗ ಒಬ್ಬ ಶರೀರದಿಂದ ಹುಟ್ಟುವ ಒಬ್ಬ ಮಗು ಮುಖಾಂತರ ರಕ್ಷಣೆಯನ್ನು ಕೊಡೋದು ಕಾಲ. ಯಾಕಂದ್ರೆ ಹುಟ್ಟುವ ಮಗುವೇ ಆ ಪಾಪದಲ್ಲಿ ಹುಟ್ಟುವಂತದಾಗಿ ಇರುವುದು. ಆದ್ದರಿಂದ ದೇವರು ಏನು ಮಾಡಿದರು? ಪರಿಶುದ್ಧ
ಮಗನಾಗಿರೋ ತನ್ನ ಸ್ವಂತ ಮಗನನ್ನು ಈ ಲೋಕಕ್ಕೆ ಕಳುಹಿಸುತ್ತಾರೆ. ಅವನು ಶರೀರ ಸಂಬಂಧದಲ್ಲಿ ಹುಟ್ಟದೆ ದೇವರ ಆತ್ಮನ ಬಲದಿಂದಲೂ ಅವನು ಹುಟ್ಟಿದ್ದರಿಂದ ಇಡೀ ಲೋಕವನ್ನು ರಕ್ಷಿಸುವ ಆ ಒಂದು ಶಕ್ತಿ, ಪ್ರೀತಿ ಅವರಲ್ಲಿ ಇತ್ತು. ಹಲ್ಲೆಲೂಯಾ. ಆದ್ದರಿಂದ ಈ ಕಾರಣದಿಂದಲೇ ಇಲ್ಲಿ ಯೇಸು ಕರ್ತನು ಶರೀರ ಸಂಬಂಧದಲ್ಲಿ ಇಲ್ಲ, ಅವರು ಆತ್ಮನ ಸಂಬಂಧದಲ್ಲಿ ಹುಟ್ಟಿದವರಾಗಿರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಇದನ್ನು ಸರಿ, ಇಲ್ಲಿ ಮರಿಯಳು ದೇವರ ಮೇಲೆ ನಂಬಿಕೆ ಇಟ್ಟಳು. ಅವಳು ಮದುವೆಯಾಗಿಲ್ಲ ನನಗೆ, ಬಟ್ ಹೆಂಗೆ ಸಂಭವಿಸಿತು ಅಂತ ಹೇಳ್ತಾರೆ. ಅಲ್ಲಿ ಆ ಪ್ರಾಸೆಸ್ ಅನ್ನೇ ಹೇಳಿಬಿಡ್ತಾರೆ. ಅವ್ರು ಏನು ಹೇಳಿದರು? ಪವಿತ್ರ ಆತ್ಮ ಇದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಅಷ್ಟೇ. ನೀವು ಆದಿಕಾಂಡ ಮೊದಲನೇ ಅಧ್ಯಾಯ 2ನೇ ವಾಕ್ಯ, ಭೂಮಿ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲ ಸಮೂಹಗಳ ಮೇಲೆ ದೇವರ ಆತ್ಮನು ಜಲ ಸಮೂಹದ ಮೇಲೆ ಚಲಿಸುತ್ತಿತ್ತು. ಅವರೇ ಇದೆಲ್ಲ ಮಾಡುವವರು. ಹಲ್ಲೆಲೂಯಾ. ದೇವರ ಆತ್ಮನು, ತಂದೆಯಾದ ದೇವರು ಮಾತನ್ನು ಕಳುಹಿಸುವಾಗ ಕೆಲಸವನ್ನು ಮಾಡಿ ಮುಗಿಸುವರು ಯಾರು? ದೇವರ ಆತ್ಮನೇ. ಆದ್ರಿಂದ ಇಲ್ಲಿ ಹೇಳ್ತಾರೆ, ದೇವರ ಆತ್ಮನು ನಿನ್ನ ಮೇಲೆ ಬರುವಾಗ ಈ ಒಂದು ಕಾರ್ಯ ನಡೆಯುವುದು. ಒಂದು ಮಾತು ಅವರು ಸೃಷ್ಟಿ ಮಾಡಿಬಿಟ್ಟು ಹೋಗುತ್ತಾ ಇರುವರು. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ ಮೊದಲನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ನೋಡಿದರೆ ಅಲ್ಲಿ ಜಕ್ಕರಿಯನ ಬಗ್ಗೆ ಬರೆಯಲ್ಪಟ್ಟಿರುವುದು. ಈ ಜಕ್ಕರಿಯನ ಬಗ್ಗೆ ನಾವು ಓದುವಾಗ ಅವನಿಗೆ ಇದೇ ರೀತಿಯಲ್ಲಿ ಸ್ನಾನಿಕನಾದ ಯೋಹಾನನು ಅವನು ಹೆಂಗೆ ಹುಟ್ಟಿದನು, ಜಕ್ಕರಿಯನಿಗೆ ಮಗನಾಗಿ ಸ್ನಾನಿಕನಾದ ಯೋಹಾನನ್ನು ಆ ಹುಟ್ಟೋದಕ್ಕೆ ಅಲ್ಲಿ ಒಂದು ಪ್ರಕಟಣೆ ಉಂಟಾಗುವುದನ್ನು ನಾವು ನೋಡ್ತೇವೆ. 5ನೇ ವಾಕ್ಯದಿಂದ ಓದ್ರಿ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆಯ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆದುಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಆದರೆ ಎಲಿಜಬೆತಳು ಬಂಜೆಯಾದದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಇಲ್ಲಿ ನೋಡಿ, ಹಳೆ ನಿಯಮದಲ್ಲಿ ಇವರ ಆರಾಧನೆ ಮಾಡಿ ಮುಗಿಸಿಬಿಟ್ಟು ಯಾಜಕನು ಮಾತ್ರ ಏನ್ ಮಾಡ್ತಾನೆ, ದೇವಾಲಯದ ಒಳಗಡೆ ಹೋಗುತ್ತಾನೆ. ಧೂಪ ಹಾಕಿಸಿದ ಮೇಲೆ ದೂತನು ಬಂದು ದೇವರ ಕಡೆಯಿಂದ ಸಂದೇಶವನ್ನು ತಲುಪಿಸ್ತಾನೆ. ಆಮೇಲೆ ಹೊರಗಡೆ ಬಂದು ಆ ಪ್ರಥಮ ಯಾಜಕನು ಏನು ಮಾಡುವನು, ನಿಂದು ಆ ಜನರಿಗೆ ದೇವರ ಮಾತನ್ನು ಹೇಳುವನು. ಇದು ಹಳೆ ನಿಯಮ. ಅವರು ವರ್ಷದಲ್ಲಿ ಒಂದು ಸಾರಿ ನಡೀತಾ ಇತ್ತು. ಬಟ್ ಈ ಕಾಲದಲ್ಲಿ ಪ್ರತಿ ವಾರ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಮಾತನಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು? ಕಿವಿ ಕೊಡಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅವರೆಲ್ಲ ಅಲ್ಲಿ ನಿಲ್ತಾ ಇದ್ದಾರೆ. ಬಟ್ ಇವನಿಗೆ ಏನು ಗದಿ ಆಯ್ತು ನೋಡೋಣ. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯ ಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಸಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲ್ಯರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಎಲೀಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಹೇಳಿದನು. ಜಕರಿಯನು ಆ ದೂತನಿಗೆ, ಇದನ್ನು ನಾನು ಯಾತರಿಂದ ತಿಳುಕೊಳ್ಳಲಿ? ನಾನು ಮುದುಕನು, ನನ್ನ ಹೆಂಡತಿಯು ದಿನ ಹೋದವಳು ಎಂದು ಹೇಳಿದ್ದಕ್ಕೆ, ಮಿಸ್ಟರ್ ಗಬ್ರಿಯಲ್, ಇದು ಸಾಧ್ಯವೇ ಇಲ್ಲ. ಅವನಿಗೆ ಇಲ್ಲಿ ಏನಾಯ್ತು? ಸಂದೇಹ, ಅನುಮಾನ.
ನಮಗೆ ವಯಸ್ಸಾಯಿತು, ಮಗು ಬರುವಷ್ಟು ಶಕ್ತಿ ಇಲ್ಲ. ನೀವು ಹೇಳ್ತೀರಿ, ಬಟ್ ನಾನು ಅದನ್ನು ನಂಬುತ್ತಾ ಇಲ್ಲ. ಮರಿಯಳು ಕೇಳಿದಕ್ಕೂ ಜಕ್ಕರಿಯನ್ನು ಕೇಳಿದಕ್ಕೂ ವ್ಯತ್ಯಾಸ ಉಂಟು. ಮರಿಯಳು ನಂಬಿದಳು, ನಂಬಿಕೆ ಇಟ್ಟಳು, ಬಟ್ ಇವನು ನಂಬಿರಲಿಲ್ಲ. ಇವನು ದೇವರ ಮಾತನ್ನು ನಂಬದೆ ಸಂದೇಹಪಟ್ಟನು. ಮುಂದೆ ಆ ದೂತನು, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು. ಮಿಸ್ಟರ್ ಸಕರಿಯ, ನಾನು ಯಾರು ಗೊತ್ತಾ? ನಾನು ದೇವರ ಸನ್ನಿಧಿ ಸೇವೆ ಮಾಡುವ ಗಬ್ರಿಯೇಲನು. ನೀವು ಯಾರು ಬಳಿಗೆ ಒಂದಿಗೆ ಮಾತಾಡ್ತಾ ಇದ್ದೀರಿ? ನಿನ್ನ ಕೂಡ ಮಾತಾಡಿ ಈ ಶುಭ ವರ್ತಮಾನವನ್ನು ನಿನಗೆ ತಿಳಿಸುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟೆ. ನಾನು ನಿಮಗೆ ಶುಭ ವರ್ತಮಾನ, ಇದು ಖಂಡಿತವಾಗಿ ನಡೆಯುತ್ತದೆ, ಅದನ್ನು ಗುಡ್ ನ್ಯೂಸ್ ಅನ್ನು ಕೊಡೋದಕ್ಕೆ ಬಂದಿದ್ದೇನೆ. ನೀನಂದ್ರೆ ಈ ತರ ಮಾತಾಡ್ತೀಯಲ್ಲ. ಈ ನನ್ನ ಮಾತು ತಕ್ಕ ಸಮಯದಲ್ಲಿ ಈ ನನ್ನ ಮಾತು, ದೇವರ ಮಾತು ತಕ್ಕ ಸಮಯದಲ್ಲಿ ನೆರವೇರುವುದು. ಆದರೆ ನೀನು ಅದನ್ನು ನಂಬದೆ ಆಯ್ತಾ? ಅವನ ಬಾಯಿಂದೇ ಬಂತು. ಆದರೆ ನೀನು ಅದನ್ನು ನಂಬದೆ ಹೋದದ್ರಿಂದ ಅದೆಲ್ಲ ಸಂಭವಿಸುವ ದಿನದವರೆಗೂ ಮಾತನಾಡಲಾರದೆ ನಿನ್ನನ್ನು ಸೈಲೆಂಟ್ ಮೋಡ್ ಅಲ್ಲಿ ನಾನು ಹಾಕ್ತೇನೆ. ಮ್ಯೂಟ್, ನಿನಗೆ ಏನು ಮಾಡ್ತೇನೆ? ಮ್ಯೂಟ್ ಹಾಕ್ತೇನೆ. ಮ್ಯೂಟ್ ಮೂಡ್ ಅಲ್ಲಿ ಹೋಗಿಬಿಡು, ಸೈಲೆಂಟ್ ಆಗಿಬಿಡು, ಮಾತಾಡಬಾರದು. ದೇವರನ್ನು ಮಾಡುವುದನ್ನು ನೋಡ್ತಾ ಇರು. ಮಾತನಾಡಲಾರದೆ ಮೂಕನಾಗಿರುವಿ ಎಂದು ಅವನಿಗೆ ಉತ್ತರ ಕೊಟ್ಟನು. ಇಷ್ಟರೊಳಗೆ ಜನರು ಜಕರಿಯನನ್ನು ಕಾದುಕೊಂಡಿದ್ದು ಅವನು ದೇವಾಲಯದೊಳಗೆ ತಡಮಾಡಿದ್ದಕ್ಕೆ ಆಶ್ಚರ್ಯಪಟ್ಟರು. ಅವನು ಹೊರಗೆ ಬಂದಾಗ ಅವರ ಕೂಡ ಏನೂ ಮಾತನಾಡಲಾರದೆ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳ್ಕೊಂಡರು. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಸಬೇತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದನಲ್ಲ ಅನ್ನುತ್ತಿದ್ದಳು. ಹಲ್ಲೆಲೂಯಾ. ಇಲ್ಲಿ ನಾನು ಅದನ್ನು ಹೋಲಿಸಿ ತೋರಿಸ್ತೇನೆ ಅಷ್ಟೇ. ನಂಬೋರು, ನಂಬದೇ ಇರುವವರು. ಗಗರಿಯನು ಒಳ್ಳೆಯವನೇ, ಅವನು ನೀತಿವಂತನಾಗಿ ಬದುಕಿದವನೇ, ಇಬ್ಬರೂ ಆ ರೀತಿಯಲ್ಲಿ ಬದುಕಿದರು. ಬಟ್ ಆದರೂ ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೂ ದೇವರ ಚಿತ್ತವನ್ನು ಮಾಡಲಿಕ್ಕೂ ನಾವು ಏನು ಮಾಡಬೇಕು? ನಾವು ನಮ್ಮನ್ನು ಒಪ್ಪಿಸಿಕೊಡಬೇಕು. ಒಪ್ಪಿಸಿಕೊಡೋಕೆ ಮುಂಚೆ ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ನಮ್ಮ ರಕ್ಷಣೆಯು ನಂಬಿಕೆಯಿಂದಲೇ ಉಂಟಾಗುತ್ತದೆ. ಇರುವಾಗ ನಂಬಿಕೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದು ಸಾಧ್ಯವೇ ಇಲ್ಲ ಎಂದು ಸತ್ಯವೇದ ಹೇಳುತ್ತದೆ. ಇಲ್ಲಿ ದೇವದೂತರೇ ಇಳಿದು ಬಂದು ಮಾತನಾಡಿದ ಮೇಲೆ ಜಕ್ಕರಿಯನ್ನು ಅವನು ನಂಬಿರಲಿಲ್ಲ. ಬಟ್ ಮರಿಯಳು ಮದುವೆ ಆಗಿಲ್ಲ. ಇವನಿಗೆ ಮದುವೆ ಆಯಿತು, ಇವನಿಗೆ ಮದುವೆ ಆಗಿಲ್ಲ. ಆದ್ರಿಂದ ಅವಳು ಕೇಳಿದಳು, ಬಟ್ ಅವಳು ಅನುಮಾನ ಪಟ್ಟಿಲ್ಲ, ಸಂದೇಹ ಪಟ್ಟಿಲ್ಲ. ಇದು ಹೆಂಗೆ ಆಗುತ್ತೆ ಎಂದು ಅವಳು ಎಕ್ಸ್ಪ್ಲನೇಷನ್ ಕೇಳ್ತಾಳೆ. ಅವನ ದೂತನು ಏನ್ ಮಾಡ್ತಾನೆ? ಎಕ್ಸ್ಪ್ಲನೇಷನ್ ಕೊಡ್ತಾನೆ, ವಿವರಣೆಗಳು. ಈ ರೀತಿಯಲ್ಲಿ ನಡೆಯುತ್ತೆಮ್ಮ, ಇನ್ನು ಆರಾಮಾಗಿರು ಎಂದು ಹೇಳಿದರು. ಬಟ್ ಅವಳು ದೇವರ ಮಾತನ್ನು ನಂಬಿದಳು. ಯಾಕಂದ್ರೆ ಅಲ್ಲಿ ಒಂದು ಮಾತು ಹೇಳ್ತಾನೆ 37ನೇ ವಾಕ್ಯದಲ್ಲಿ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದು ಇಲ್ಲ. ಹಲ್ಲೆಲೂಯಾ. ಈ ಮಾತಿನ ಮೇಲೆ ಅವಳು ನಂಬಿಕೆ ಇಡುತ್ತಾಳೆ. ನಂಬಿಕೆ ಇಟ್ಟ ತಕ್ಷಣವೇ 38ನೇ ನೀವು ವಾಕ್ಯದಲ್ಲಿ ನೋಡಿದರೆ ಅವಳು ಹೇಳ್ತಾಳೆ, ಇಗೋ ನಾನು ಕರ್ತನ ದಾಸಿ. ಆಮೇಲೆ ನಿನ್ನ ಮಾತಿನಂದೇ ನನಗಾಗಲಿ. ಯಾರಿಗೆ ಆಶೀರ್ವಾದ? ಯಾರನ್ನು ದೇವರು ನಮ್ಮ ಮನೆಗೂ ನಮ್ಮ ಕುಟುಂಬದಲ್ಲಿ ಇರುವವರೆಗೂ ನಾವು ಬದುಕುತ್ತಾ ಇರುವ ಸ್ಥಳದಲ್ಲಿ ಸಮಾಜದಲ್ಲಿಯೂ ನಮ್ಮನ್ನು ಆಶೀರ್ವಾದಕ್ಕೆ ಕಾರಣವಾಗಿ ಆಶೀರ್ವಾದ ನಿಧಿಯಾಗಿ ನಿಲ್ಲಿಸೋದು ನೋಡಿದರೆ ಮೊದಲನೇದಾಗಿ ದೇವರ ಮೇಲೆ ನಂಬಿಕೆ ಇಡುವ. ಅವ್ರು ಹೇಳ್ತಾರೆ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರೊಂದು ಮಾತು ಕೊಟ್ರೆ ಅದನ್ನು ಪೂರೈಸುವರು. ಹಲ್ಲೆಲೂಯಾ. ದೇವರೊಂದು ಮಾತು ಕೊಟ್ರೆ ಅದನ್ನು ಪೂರೈಸುವರು. ಮನುಷ್ಯರಾಗಿರುವ ನಾವು ಒಂದು ಮಾತು ಕೊಟ್ರೆ ನಾವು ಅದನ್ನು ಏನ್ ಮಾಡುವುದಿಲ್ಲ, ಹಿಂಬಾಲಿಸುವುದೇ ಇಲ್ಲ. ನಿಜ ತಾನೆ? ಎಷ್ಟು ಜನರು ಪ್ರಾರ್ಥನೆ ಮಾಡುತ್ತೇನೆ, 2025 ನನ್ನ ಪ್ರಾರ್ಥನೆ ನೋಡ್ರಿ ದೇವರೇ, ನಾನು ಮುಂಚಾನೆಯಲ್ಲಿ ಎತ್ತಳು ದೇವದೂತರೆಲ್ಲ ಕದರುವ ಹಾಗೆ ನಾನು ಪ್ರಾರ್ಥಿಸುವೆನು. ನನ್ನ ಆರಾಧನೆಯನ್ನು ನೋಡಿ ದೂದರೆಲ್ಲ ಇಳಿದು ಬಂದು ನೋಡುವರು, ನೀವು ನೋಡಿರಿ ಎಂದು ಸವಾಲಾಗಿದ್ದಾರೆ. ಎಷ್ಟು ಜನರಿದ್ದೀರಿ? ನನ್ನ ತರ ಯಾರು ಬೈಬಲ್ 2025 ಓದುವರೇ ಇರಲ್ಲ. ಆ ರೀತಿಯಲ್ಲಿ ಸ್ಪರ್ಧೆ ಯಾರಾದರೂ ಕರೆಯಿರಿ, ನಾನು ಹಂಗೆ ದೇವರಿಗಾಗಿ ಸಮಯ ಕೊಡುವೇನು.
ಎಂದು ನಿರ್ಧಾರ ತಗೊಂಡ್ರು ಎಷ್ಟು ಜನರು ಇದ್ದೀರಿ? ನೀವು ತೋರಿಸಿಲ್ಲ ಕೈ. ಹೇಳಿಬಿಟ್ಟು ಮಾಡಿದ್ದೀರಾ? ನಾನು ಸಾಕ್ಷಿಯಾಗಿ ಬದುಕುವೇನು. ಈ ಸ್ವಭಾವಗಳು 2024 ಇತ್ತದಲ್ಲ, 25 ಇರಲ್ಲ. ನಾನು ಹಂಗೆ ಇರುವೇನು ಹಂಗೆ ಹೇಳಿಬಿಟ್ಟು ಆಮೇಲೆ ಅದೇ ರೀತಿಯಲ್ಲಿ ಕಮಾನ್ ಲೆಟ್ ಅಸ್. ನಾನೇ ಹೇಳ್ತೇನೆ, ನಮಗೆಲ್ಲ ಇರುವ ಕಂಡೀಷನೇ ಬೇರೆ. ನಿಮಗೆಲ್ಲ ಒಂದು ಅರ್ಧ ಗಂಟೆ ಪ್ರಾರ್ಥನೆ, 1 ಗಂಟೆ ಪ್ರಾರ್ಥನೆ ಮುಗಿದೋಯ್ತು. ನಮಗೆ 4 ಗಂಟೆ ಪ್ರೇಯರ್ ಮಾಡಬೇಕು ಮನೆಯಲ್ಲಿ, ಸೇವಕರ ಮನೆಯಲ್ಲಿ 4 ರಿಂದ 5 ಗಂಟೆ. ಇಲ್ಲಾದರೆ ಖಾಲಿ ಜಾರನ್ನು ನೋಡಿಕೊಂಡು ಕೂತಿರ್ಬೇಕು. ನೀನು ಮಾಡು, ನಾನು ಮಾಡ್ತೇನೆ. ನಾನು ಯಜಮಾನನು, ನೀನು ಕೆಲಸದವನು. ಒಂದು ಕಡೆ ನಾನು ತಂದೆ, ನೀನು ಮಗಳು. ಬಟ್ ಸೇವೆ ಅಂತ ಬಂದ್ಬಿಟ್ರೆ, ನೀನು ಪ್ರಾರ್ಥನೆ ಮಾಡಿದರೆ ಈ ಫಲವನ್ನು ನೋಡಿ. ಸುಮ್ಮನೆಲ್ಲ ಹಂಗೆಲ್ಲ ಮಲಗಿರೋಕ್ಕಾಗಲ್ಲ. ನಾನು ಹೇಳಿದ್ರೆ ಒಂದ್ಸಾರಿ ಯಾರೋ ಡೊಕ್ಕೊಂಡು ಸೌಂಡ್ ಹೆದರಿ ಎದ್ದು ಕೂತ್ಕೊಂಡೆ, ಯಾರಿಲ್ಲ. ಪ್ರೇಯರ್ ಮಾಡೋದಕ್ಕೆ ಎಬ್ಬಿಸ್ತಾರೆ ಹಿಂಗೆ. ನಾವೆಲ್ಲ ಹಂಗೆ ಸೋಮಾರಿಗಳು ಕೆಲಸ ಮಾಡೋಕ್ಕಾಗಲ್ಲ. ಇರುವಾಗ ದೇವರ ಮೇಲೆ ನಂಬಿಕೆ ಇರಬೇಕು, ಅವ್ರ ಮಾತ್ರ ಮೇಲೆ ನಂಬಿಕೆ ಇರಬೇಕು. ಅವ್ರು ಹೇಳಿದನ್ನು ನಾವು ಮಾಡಬೇಕು, ಅದಕ್ಕೆ ವಿಧೇಯರಾಗಿರ್ಬೇಕು. ಯಾರಿಗೆ ಆಶೀರ್ವಾದ, ಯಾರ ಆಶೀರ್ವಾದ ನಿಧಿಯಾಗ್ತಾರೆ? ನಾವು ದೇವರ ಮಕ್ಕಳಾಗಿ ಮಾದರಿಗಳಾಗಿ ಬದುಕಿದರೆ ಮಾತ್ರ ನಾವು ಆಶೀರ್ವಾದ ಪಡ್ಕೊಳ್ಳೇವು, ಇದರಿಗೂ ಆಶೀರ್ವಾದ ನಿಧಿಯಾಗಿ. ಆ ನಂಬಿಕೆ ಇರಬೇಕು, ದೇವರ ಮೇಲೆ ನಂಬಿಕೆ, ಅಪಾರವಾದ ನಂಬಿಕೆ ಇರಬೇಕು. ಅವರು ಹೇಳಿದ್ರೆ ಖಂಡಿತವಾಗಿ ಮಾಡುವರು. ಅವರು ನಂಬಿಕಸ್ಥರಾಗಿರುವ ದೇವರು. ಹಲ್ಲೆಲೂಯ. ನನ್ನ ಜೀವಿತದಲ್ಲಿ ನನಗೆ ಕೊಟ್ಟಂತ ಎಲ್ಲಾ ವಾಗ್ದಾನಗಳನ್ನು ಪೂರೈಸಿದರು. ಇವತ್ತು ಈ ಸಭೆಗೆ ಅವರು ಕೊಟ್ಟಿರುವ ವಾಗ್ದಾನವನ್ನು ಕೂಡ ಅವರು ಬರುವ ವರ್ಷದಲ್ಲಿ ಪೂರೈಸುವರು. ಹಲ್ಲೆಲೂಯ. ನೀವು ಅದನ್ನು ನೋಡಿದಿರಿ, ನನ್ನ ಜೊತೆಯಲ್ಲಿದ್ದಾರೆ, ನೀವು ಪ್ರಯಾಣ ಮಾಡ್ತಾ ಇದ್ದೀರಿ. ನಾವು ಎಲ್ಲ ಜೊತೆಯಲ್ಲಿ ಅದನ್ನು ಅನುಭವಿಸೋಣ. ಹಲ್ಲೆಲೂಯ. ನಂಬಿಕೆ ಮಾತ್ರ ಇರಲಿ, ಏನು ಕಳ್ಕೊಂಡ್ರು ಪರವಾಗಿಲ್ಲ, ನಂಬಿಕೆ ಮಾತ್ರ ನಮಗೆ ಇರಬೇಕು. ಯಾಕಂದ್ರೆ ಮಾತು ಕೊಟ್ಟವರು ಸರ್ವಶಕ್ತನಾಗಿರುವ ಸಾರ್ವಭೌಮ. ಹಲ್ಲೆಲೂಯ. ಸೃಷ್ಟಿ ಮಾಡಿಬಿಟ್ಟು ಎಲ್ಲ ಓಡಿ ಹೋಗಿಬಿಟ್ಟರಲ್ಲ, ಅದನ್ನು ನಿಯಂತ್ರಿಸಿ ನಡೆಸಿ ರಕ್ಷಿಸುವವರು. ಹಲ್ಲೆಲೂಯ. ಕ್ರಿಯೇಟರ್, ಸಸ್ಟೈನರ್ ಅಂಡ್ ಸೇವಿಯರ್. ಹಲ್ಲೆಲೂಯ. ಅದರಿಂದ ಅವರು ನಮ್ಮನ್ನು ಕೈ ಬಿಡುವುದೇ ಇಲ್ಲ. ನಾವೇ ಕೊಟ್ಟದ ಮಾತುಗಳನ್ನು ಪೂರೈಸ್ತಾ ಇಲ್ಲ, ನಮಗೆ ಆಶೀರ್ವಾದ ಸಿಗ್ತಾ ಇಲ್ಲ. ಬಟ್ ಅವರು ಕೊಟ್ಟದ ಮಾತನ್ನು ಕರೆಕ್ಟ್ ಆಗಿ ಪೂರೈಸ್ತಾರೆ. ಹಲ್ಲೆಲೂಯ. ಆದ್ರಿಂದ ಈ ಮಾತು ಬಂದ ತಕ್ಷಣ ನೀವು ನೋಡಿದ್ರೆ ಅವಳಿಗೆ ನಂಬಿಕೆ ಬಂದಿತ್ತು. ಅವಳು ಹೇಳ್ತಾಳೆ, ಈಗೋ ನಾನು ಕರ್ತನ ದಾಸಿ, ಸಂಪೂರ್ಣ ಸಲ್ಲಿಕೆ, ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ನಾನು ದಾಸಿ. ನೀವು ಏನು ಹೇಳಿದ್ರು ನಾನು ಮಾಡುವೇನು, ನೀವು ಏನು ಹೇಳಿದ್ರು ಅದನ್ನು ನಾನು ಮಾಡುವೇನು, ನಿಮ್ಮ ವಾಕ್ಯವನ್ನು ಅನುಸರಿಸಿ ನಾನು ಬದುಕುವೇನು, ನನಗೆ ಭಯ ಇಲ್ಲ. ನೀವು ನೋಡಿದರೆ ಸಮಾಜದಲ್ಲಿ ಮದುವೆ ಆಗೋದಕ್ಕೆ ಮುಂಚೆ ಮಗು ಬಸುರಾಗಿ ಬಿಟ್ಲು, ಏನು ಮಾತನಾಡುವರು, ಅವಳನ್ನು ಬೇರೆ ಹೆಸರಲ್ಲಿ ಕರೆಯುವರು. ಆದ್ರಿಂದ ನೀವು ನೋಡಿದರೆ ದೇವರ ಚಿತ್ತ ಮಾಡಿದ ಅವಳು ಒಪ್ಪಿಸಿಕೊಟ್ಟ ಮೇಲೆ ನಿಶ್ಚಯದಾರ್ಥ ಆದ ಯೋಸೇಫನು ಏನು ಮಾಡಬೇಕು, ಇದನ್ನು ಒಪ್ಕೊಳ್ಳಬೇಕು. ಇಲ್ಲಾದ್ರೆ ಅವನು ಬಿಟ್ಟು ಹೋಗ್ತಾನೆ, ಇವಳಿಗೆ ಕೆಟ್ಟ ಹೆಸರಾಗತ್ತೆ, ಹುಟ್ಟುವ ಮಗು ಯೇಸುವಾಗಿ ಬರಲ್ಲ, ರಕ್ಷಣೆಯಾಗಿ ಬರಲ್ಲ, ಯಾರು ಒಪ್ಕೊಳ್ಳಲ್ಲ. ಯಾಕಂದ್ರೆ ಅದು ತಪ್ಪಾಗಿ ಹುಟ್ಟಿದ ಇಲ್ಲೆಜಿಟಿಮೇಟ್ ಚೈಲ್ಡ್ ಆಗಿ ಬಿಡುತ್ತೆ. ಹಂಗಾದ್ರೆ ಯೋಸೇಫನು ಏನು ಮಾಡಬೇಕು, ಈ ಒಂದು ವಿಷಯವನ್ನು ಒಪ್ಪಿಕೊಳ್ಳಬೇಕು. ಮತ್ತಾಯ ಬರೆದ ಸುವಾರ್ತೆ ತಗೊಳ್ಳಿರಿ. ಮತ್ತಾಯ ಬರೆದ ಸುವಾರ್ತೆ ಅಧ್ಯಾಯ 1 ವಾಕ್ಯ 18 ಓದಿರಿ. ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ, ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ದೇವರ ಚಿತ್ತ ಇದ್ರೆ ದೇವರು ಒಂದು ವೇಳೆ ನಿಮ್ಗೆ ಮದುವೆ ಕಾರ್ಯವಾಗಿರ್ಬೋದು, ಅವರು ಎಲ್ಲ ಕಡೆಯೂ ಇಳಿದು ಬಂದು ಮಾತನಾಡಿ ಎಲ್ಲವನ್ನು ಸರಿಪಡಿಸಿಬಿಡು. ಹಲ್ಲೆಲೂಯಾ. ನನಗೆ ಮದುವೆ ಆಗುವಾಗ ನಾನು ಹೇಳ್ತೇನೆ, ನಾನು ತಮಿಳುನಾಡಲ್ಲಿ ಹುಟ್ಟಿ ಇಲ್ಲಿ ಬೆಳೆದವನು, ಇವರು ಆಂಧ್ರ ಪ್ರದೇಶದಲ್ಲೇ ಬಂದು ಅಲ್ಲಿ ಅವರು ಅಲ್ಲಿ ಬಂದಿದ್ದಾರೆ. ನಾನು ಬೇರೆ ಜಾತಿ, ಅವರು ಬೇರೆ ಜಾತಿ, ಅವ್ರ ಕುಟುಂಬದ ರೀತಿಗಳು ಬೇರೆ, ನಮ್ಮ ಕುಟುಂಬದ. ಮದುವೆ ಎಂದು ಒಂದು ಕಾರ್ಯ ಬರುವಾಗ ಅವ್ರ ಕುಟುಂಬದಲ್ಲಿ ಸಮ್ಮತಿಸುವುದಿಲ್ಲ. ಹಾಗೆ ಇರುವಾಗ ದೇವರು ಒಂದು ಮಾತು ಕೊಟ್ಟು, ಈ ಮದುವೆ ನನ್ನ ಚಿತ್ತ,
ಇದನ್ನು ಯಾರು ತಡೆ ಮಾಡೋಕ್ಕಾಗಲ್ಲ. ಅವ್ರ ಕುಟುಂಬದಲ್ಲಿ ಇರುವವರು ಮೀನ್ಸ್ ಅವ್ರ ತಂದೆ ತಾಯಿ, ಮಿಕ್ಕವರು ಬಿಡಿ, ಅವ್ರ ಪೂರ್ಣ ಮನಸ್ಸಿಂದ ಏನು ಮಾಡ್ತಾರೆ, ಸಮ್ಮತಿಸುವರು, ಒಪ್ಪಿಕೊಳ್ತಾರೆ ಅಂತ ಹೇಳಿದರು. ನಾನು ಹೇಳ್ತೇನೆ, ಇವ್ರ ಡ್ಯಾಡಿ ತುಂಬ ಕಠಿಣವಾದ ಮನುಷ್ಯರು. ಅವರೇ ಮೊದಲು ಹೇಳಿದರು, ರಂಜಿತಾ ಅವನು ಒಳ್ಳೆ ಹುಡುಗ, ಯೌವನಸ್ಥರ ಇರುವಾಗಲೇ ಪ್ರದೀಪಿಗೆ ಸ್ಟಡೀಸಲ್ಲಿ ತುಂಬ ಹೆಲ್ಪ್ ಮಾಡಿದ, ಇವತ್ತು ಸೇವೆಗೆ ಬಂದಿದ್ದಾನ, ಖಂಡಿತವಾಗಿ ದೇವ್ರ ಸಿದ್ಧ ಮಾಡೋನು, ನನಗೆ 100% ಒಪ್ಪುವಿಕೆ ಎಂದು ಹೇಳಿದರು. ಹಲ್ಲೆಲೂಯ. ಅವ್ರ ತಂದೆಯೇ ಬಂದ್ಬಿಟ್ಟ ಮೇಲೆ ಕುಟುಂಬದಲ್ಲಿ ಬೇರೆ ಯಾರು ಮಾತೇ ಆಡಲ್ಲ. ದೇವರು ನನ್ನ ಹತ್ರ ಮಾತನಾಡಿದರು. ನಾನು ಬೈಬಲ್ ಕಾಲೇಜಲ್ಲಿ ಇರುವಾಗ ಪಾಸ್ಟರ್ ಅನಾಸೆ ಮುಖಾಂತರ ಮಾತನಾಡಿದರು. ಈ ಬ್ಯೂಲಾ ನಂದಿನಿ ನಿನ್ನ ಹೆಂಡತಿ, ನಾನು ನಿನಗೋಸ್ಕರ ಆರಿಸಿಕೊಂಡಿದ್ದೇನೆ. ನಾನು ನನ್ನ ಮನೆಯಲ್ಲಿ ಮಾತನಾಡಿದೆ, ದೇವರಿಗೆ ಹೇಳ್ತಾರಪ್ಪ, ನನ್ನ ಡ್ಯಾಡಿ ಹೇಳಿದ್ರು, ಏನಪ್ಪ ನಿನಗೆ ಹೇಳ್ತೀಯ, ಅವ್ರ ಕುಟುಂಬದಲ್ಲಿ ಸಂಬಂಧಿಸ್ತಾರ, ನಿನ್ನ ಪಾಟಿಗೆ ಹಿಂಗೆ ಹೇಳ್ತಾ ಇದೆಯಲ್ಲ. ಬಟ್ ಅಲ್ಲಿ ಅವ್ರ ಮನೆಯಲ್ಲಿ ಮಾತನಾಡಿ ಅವ್ರನ್ನು ನೋಡೋಕೆ ಬರೋದನ್ನು ಕರೆದರು. ಹಲ್ಲೆಲೂಯಾ. ಎಲ್ಲ ಸಮಾಧಾನಕರವಾಗಿ ನಡೆದಿತ್ತು. ಅವರಿಗೆ ಮಗುವನ್ನು ಮದುವೆಯಲ್ಲಿ ಕೊಡುವಷ್ಟು ಹಣ ಇಲ್ಲ. ನಮ್ಮ ಡ್ಯಾಡಿ ಬಂದರು, ಮದುವೆಗೆ ಬೇಕಾದ್ರೆ ಎಲ್ಲ ಖರ್ಚನ್ನು ನಾವು ನೋಡಿಕೊಂಡೇವೆ. ಹಿಂಗೆ ಎಲ್ಲ ದೇವರು ಏನ್ ಮಾಡ್ತಾರೆ, ಡೊಂಗು ದಾರಿಗಳನ್ನು ಸರಿಪಡಿಸಿ ಎಲ್ಲ ಅನುಕೂಲವಾಗಿ ಇರುವುದು. ಹಲ್ಲೆಲೂಯಾ. ಇಲ್ಲಿ ನೋಡಿದರೆ, ಇಲ್ಲಿ ಮರಿಯಳು ಗರ್ಭಿಣಿಯಾಗಿ ಬಿಟ್ಟಳು, ಬಸುರಾಗಿ ಬಿಟ್ಟಳು, ಗಂಡನು ತಳ್ಳಿಬಿಡಬೇಕೆಂದಿರುತ್ತಾನೆ. ಬಟ್ ಅಲ್ಲಿಯೂ ದೂತನು ಹೋಗಿ ಮಾತನಾಡುತ್ತಾರೆ. ಏನು ಮಾತನಾಡ್ತಾರೆ ಓದ್ರಿ. ಯೋಸೇಫನೇ, ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವುದು. ಇದೇನು ಹೊಸದಾಗಿ ದೇವರು ಹೇಳಿಲ್ಲ. ಹಳೆಯ ನಿಮಿತ್ತಲ್ಲಿ ಯೆಶಾಯನು, ಪ್ರವಾದಿಯಾದ ಯೆಶಾಯನು ಹುಟ್ಟುವ ಮೆಸ್ಸಿಯನ ಬಗ್ಗೆ ಬರೆದಿಟ್ಟಿರುವುದನ್ನೇ ಇವತ್ತು ದೇವರು ನೆರವೇರಿಸ್ತಾ ಇದ್ದಾರೆ. ನಿನ್ನಲ್ಲಿ ನಿನಗೆ ಆ ಒಂದು ಕೃಪೆಯನ್ನು ದೇವರು ಕೊಟ್ಟಿದ್ದಾರೆ ಎಂದು ಹೇಳಿ ಅವನಿಗೆ ಹಳೆ ನಿಯಮದಲ್ಲಿರುವ ವಾಕ್ಯಗಳನ್ನು ಅವನೇನು ಮಾಡ್ತಾನೆ, ರೆಫರೆನ್ಸ್ ತೋರಿಸ್ತಾನೆ. ಈಗೋ ಒಬ್ಬ ಕನ್ನಿಗೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆ ಎಂದು ಈ ಹೆಸರಿನ ಅರ್ಥ. ಇದು ಹೇಳಿ ಮುಗಿಸಿದ ಮೇಲೆ 24ನೇ ವಾಕ್ಯ ನೋಡಿ. ಆಗ ಯೋಸೇಫನು ನಿದ್ದೆ ತಿಳಿದದ್ದು ಕರ್ತನ ದೂತನು ಅಪ್ಪನೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಯ್ತು? ಎಲ್ಲ ದೇವರ ಚಿತ್ತ ಪ್ರಕಾರ ದೇವರು ನಡೆಸುವಾಗ ಅದು ಚಿತ್ತ ಹೆಂಗೆ ಗೊತ್ತಾಗುತ್ತಾ, ಎಲ್ಲರೂ ಸಮ್ಮತಿಸುವರು, ಎಲ್ಲ ಡೊಂಗು ದಾರಿಗಳು ದೇವರು ಸರಿಪಡಿಸುವರು. ಇಲ್ಲಿ ಆಮೇಲೆ ತಿರುಗಿ ಅಲ್ಲಿ ಬಂದ್ರಿ, ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ಆ 2ನೇ ಭಾವವನ್ನು ನೋಡಿದ್ರೆ, ಮೊದಲನೇದಾಗಿ ಈಗೋ ನಾನು ಕರ್ತನ ದಾಸಿ ಅಂತ ಹೇಳ್ತಾಳೆ. ಅದನ್ನು ನಾವು ಸಂಪೂರ್ಣ ಶರಣಾಗತಿ ಎಂದು ಕರೆಯುತ್ತೇವೆ. ಆಮೇಲೆ 2ನೇ ಭಾಗದಲ್ಲಿ ನಿನ್ನ ಮಾತಿನಂದೇ ನನಗಾಗಲಿ ಒಪ್ಪಿಸಿಕೊಡುತ್ತಾಳೆ. ಹಲ್ಲೆಲೂಯಾ. ದೇವರ ಇಚ್ಛೆ, ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡಬೇಕು. ನಾವು ನಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡಬಾರದು. ಇವತ್ತು ನಾವು ಸಾಕ್ಷಿ ಹೇಳಿದ್ದೇವೆ. ಸಾಕ್ಷಿಯಲ್ಲಿ ಏನು, ಅವರಿಗೊಂದು ದಾರಿ ಇತ್ತು, ನನಗೊಂದು ದಾರಿ ಇತ್ತು. ಇಬ್ಬರು ದಾರಿ ಒಂದಾಗಿ ಯಾವಾಗ ದೇವರ ಚಿತ್ತವನ್ನು ನಾವು ಮಾಡಲಿಕ್ಕೆ ಬರುವಾಗ, ಐ ಆಮ್ ವೆರಿ ಬ್ಲೆಸ್ಡ್. ಬಿಕಾಸ್ ಆ ಸಮಯದಲ್ಲಿ ದೇವರು ಅವ್ರ ದಾರಿಯಲ್ಲಿ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟರು. ಅವ್ರ ಚಿತ್ತ ಪ್ರಕಾರ ನಡೆಸಿ ಬಂದರಿಂದ ನಾನು ಇವತ್ತು ಚೆನ್ನಾಗಿದ್ದೇನೆ. ಹಲ್ಲೆಲೂಯಾ. ನೀವು ಮದುವೆ ಕಾರ್ಯ ಆದರೂ ಸರಿ, ನಿಮ್ಮ ಭವಿಷ್ಯವಾದರೂ, ನಿಮ್ಮ ಸೇವೆ ಆದರೂ, ಏನು ಮಾಡಕ್ ಹೋದ್ರು ದೇವರು ಚಿತ್ತಕ್ಕೆ ಒಪ್ಪಿಸಿಕೊಟ್ರು. ಅವ್ರು ಹೇಳ್ತಾರೆ, ನಾನು ನಿಮ್ಮ ದಾಸಿ, ನಿನ್ನ ಮಾತಿನಂದೇ. ಯು ಶುಡ್ ನೋ ಅವರ್ ಪ್ಲಾನ್ ಶ್ರೇಷ್ಠವಾದದ್ದು, ಅವರ ಯೋಜನೆಗಳು. ಅವ್ರು ಏನು ಮಾಡೋದು ಹೇಳ್ತಾರೆ ಅದನ್ನು ಮಾಡ್ತಾ ಹೋಗ್ತಾ ಇರಿ. ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಕಣ್ಮುಚ್ಕೊಂಡು ಈ ಕಡೆ ತಿರುಗಿ ಹೋಗ್ತಾ ಇರಬೇಕು. ಇದು ಎರಡಕ್ಕೂ ನೀವು ಸಿದ್ಧರಾಗಿರ್ಬೇಕು. ಅದೇ ದೇವರ ಸೇವೆ ಮಾಡುವುದು, ಅದೇ ದೇವರ ಚಿತ್ತವನ್ನು ಮಾಡೋದು. ಅವ್ರು ಮಾಡೋದು ಹೇಳಿದ್ರೆ ಮಾಡಬೇಕು, ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಬಿಟ್ಟು ಹೋಗೋದಕ್ಕೂ ನೀವು ಸಿದ್ಧರಾಗಿರ್ಬೇಕು. ಇಲ್ಲ ಬೇಡ ಅಂತ ಹೇಳಿದ ಮೇಲೆ ಅದನ್ನು ಹಿಡಿದುಕೊಂಡು ಹೋಗಿದ್ರೆ ಅಲ್ಲಿ ನಮಗೆ ಆಶೀರ್ವಾದವೇ ಇರುವುದಿಲ್ಲ. ಅರ್ಥವಾಯ್ತಾ? ನಾವು ಕಷ್ಟಪಡಬೇಕು, ನಮ್ಮ ತಲೆಯಲ್ಲಿ ಮಣ್ಣಾಕಿಕೊಂಡ ಹಾಗೆ. ಅದರಿಂದ
ಈ ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು. ಮರಿಯಳು ದೇವರ ಪಾದದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಒಪ್ಪಿಸಿಕೊಡ್ತು. ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಎಂದು ಒಪ್ಪಿಸಿಕೊಟ್ಟಿದ್ದಾಳೆ. ಆಮೇಲೆ ಅವಳ ಜೀವನದಲ್ಲಿ ನೀವು ನೋಡಿದರೆ ದೇವರು ಹೆಂಗೆಲ್ಲ ಅದ್ಭುತಗಳನ್ನು ಮಾಡಿದಂತೆ. ಯೇಸು ಕರ್ತನ ಹೆಂಗೆ ಹುಟ್ಟಿದ್ದರು? ನೆಕ್ಸ್ಟ್ ಪೇಜ್ಗೆ ಹೋಗಮ್ಮ. ದೇವರ ವಾಕ್ಯ ಮತ್ತು ಮಾರ್ಗದರ್ಶನಕ್ಕೆ ವಿಧೇಯತೆ. ಮೊದಲನೇದಾಗಿ ಅವಳ ಜೀವನದಲ್ಲಿ ದೈವಿಕ ಜನರೊಂದಿಗೆ ಸಹವಾಸ ಇಟ್ಟುಕೊಂಡದನ್ನು ನಾವು ನೋಡ್ತಾರೆ. ಅವಳು ಬಸುರಾದಳು. ಮಗು ಇರೋದಕ್ಕೆ ಮುಂಚೆ ಇರುವ ಕಾರ್ಯ ನೋಡೋಣ. ಅವಳು ಬಸುರಾದಳು. ದೈವಿಕ ಜನರೊಂದಿಗೆ ಅವಳಿಗೆ ಸಹವಾಸ. ನಮ್ಮ ಜೀವನದಲ್ಲಿ ನಮ್ಮ ಸಹವಾಸ ಹೇಗಿದೆ? ನಮ್ಮ ಸ್ನೇಹಿತರು ಯಾರು? ನಮ್ಮ ಕ್ಲೋಸ್ ಫ್ರೆಂಡ್ ಯಾರು? ನಾವು ಯಾರ ಜೊತೆಯಲ್ಲಿ ಇದ್ದೇವೆ? ನೀವೊಂದು ಸಭೆಗೆ ಬರ್ತಾ ಇದ್ದೀರಾ, ಸತ್ಯವೇದವನ್ನು ನೀವು ಕೇಳಿ ನೀವು ದೇವರಿಗೆ ವಿಧೇಯರಾಗಿರ್ಬೇಕೆಂದು ಒಪ್ಪಿಸಿಕೊಂಡು ಹೋಗ್ತೀರಾ. ಬಟ್ ನೀವು ಈ ಸಭೆಯನ್ನು ಬಿಟ್ಟು, ಈ ಚರ್ಚನ್ನು ಬಿಟ್ಟು ಹೊರಗಡೆ ಹೋಗುವಾಗ ಯಾರು ನಿಮ್ಮೊಂದಿಗೆ ಇದ್ದಾರೆ? ನಿಮ್ಮ ಕುಟುಂಬದಲ್ಲಿ ಇರೋರು ಹೆಂಗೆ ಇರುತ್ತಾರೆ? ನಿಮ್ಮ ಫ್ರೆಂಡ್ಸ್ ಯಾರು? ಅದು ಬಹಳ ಪ್ರಾಮುಖ್ಯವಾದದ್ದು. ಟೆಲ್ ಮಿ ಯುವರ್ ಫ್ರೆಂಡ್ ಹೂ ಇಸ್, ಐ ವಿಲ್ ಟೆಲ್ ಯು ಹೂ ಯು ಆರ್ ಹಿಂಗೆ ಹೇಳ್ತಾರಲ್ಲ. ನಮ್ಮ ಫ್ರೆಂಡ್ಸ್ ಯಾರು? ನಾವು ನಮ್ಮ ಫ್ರೆಂಡ್ಸು, ನಮ್ಮ ಸ್ನೇಹಿತರನ್ನು ನಾವು ಆರಿಸಿಕೊಳ್ಳುವಾಗ ಬಹಳ ಶ್ರದ್ಧೆಯಿಂದ ನಾವು ಗಮನಿಸಿ ನಾವು ಆರಿಸಿಕೊಳ್ಳಬೇಕು. ಈ ಪ್ರಾಪಂಚಿ ಮೀನ್ಸ್ ಈ ಲೋಕದವರು, ಈ ಲೋಕದಲ್ಲಿರುವ ಪಾಪಗಳನ್ನು ಮಾಡುವವರನ್ನು ನಾವು ಆರಿಸಿಕೊಂಡ್ರೆ ನಾವು ಅವರ ತರನೇ ಆಗಿಬಿಡುವೆವು. ಅರ್ಥವಾಯ್ತಾ ನಿಮಗೆ? ನಿಮ್ಮ ಫ್ರೆಂಡ್ಶಿಪ್ ಯಾರ ಜೊತೆಯಲ್ಲಿ ಇರಬೇಕು ನೀವು ನೋಡೋಣ. ಲೂಕನು 1:39-45. ಆ ಕಾಲದಲ್ಲಿ ಮರಿಯಳು ಎದ್ದು ಅವಸರದಿಂದ ಮಲೆನಾಡಿಗೆ ಹೊರಟು ಯೆಹೂದದಲ್ಲಿರುವ ಒಂದು ಊರಿಗೆ ಹೋಗಿ ಜಕರ್ಯನ ಮನೆಯನ್ನು ಸೇರಿ ಎಲಿಸಬೆತಳಿಗೆ ವಂದಿಸಿದಳು. ಯಾರು ಮನೆಗೆ ಹೋಗ್ತಾಳೆ? ಎಲಿಸಬೆತಿನ ಮನೆಗೆ ಹೋಗ್ತಾಳೆ. ಎಲಿಸಬೆತನು ಜಕರ್ಯ ಯಾರು? ನೀತಿವಂತರಾಗಿ, ಸಜ್ಜನರಾಗಿ, ದೇವರಿಗೆ ಭಯಪಟ್ಟು ಬದುಕುವ ಒಬ್ಬ ಜೋಡಿ ನಂಬರ್ 1. ಹಲ್ಲೆಲೂಯಾ. ಎಲಿಸಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು. ಹಲ್ಲೆಲೂಯಾ. ಅವ್ರ ಸಂಬಂಧ ಹಂಗಿದೆ ನೋಡಿರಿ. ದೇವ ಜನರು ಒಬ್ಬರೊಬ್ಬರು ನೋಡಿಕೊಳ್ಳುವಾಗ ದೇವರ ಬಗ್ಗೆ ಮಾತನಾಡ್ತಾರೆ. ದೇವರ ಆತ್ಮನ ಅವರ ಮಧ್ಯದಲ್ಲಿ ವಾಸವಾಗಿರುವರು. ದೇವರ ಪ್ರಸನ್ನತೆ ಅವರ ಮಧ್ಯದಲ್ಲಿ ಇರುವುದು. ಅವರ ಮಾತುಗಳಲ್ಲಿ ದೇವರ ಮಾತು ಇರುವುದು. ಅವರ ಸತ್ಯ ವೇದದ ಬಗ್ಗೆಯೂ ದೇವರ ಬಗ್ಗೆ ಮಾತನಾಡುವರು. ದೇವರ ಮಹತ್ವ ಕಾರ್ಯಗಳ ಬಗ್ಗೆ ಮಾತನಾಡುವರು. ಒಬ್ಬರೊಬ್ಬರಿಗೆ ಅವರು ಸಹಾಯ ಮಾಡುವರಾಗಿ. ಒಬ್ಬರು ವಿಶ್ವಾಸದಲ್ಲಿ ಕೆಳಗಡೆ ಹೋದ್ರೆ ಇನ್ನೊಬ್ಬರು ಅವ್ರಿಗೆ ಏನ್ ಮಾಡ್ತಾರೆ? ಹಂಗೆಲ್ಲ ಏನು ನಡೆಯಲ್ಲ. ದೇವರು ನೋಡಿಕೊಳ್ತಾರೆ. ಹಳೆ ನಿಯಮದಲ್ಲಿ ಹಿಂಗೆಲ್ಲ ಮಾಡಿದಾರಲ್ಲ, ನಮಕು ಮಾಡೋರು ನಂಬಿಕೆ ಇರಲಿ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಕಷ್ಟಗಳ ಬಂದು ಹಣ ಇಲ್ಲ ಅಂತ ಇರುವಾಗಲೇ ಅಯ್ಯೋ ಜೀವನ ಹೋಯ್ತಲ್ಲ, 2 ದಿವಸ ಅಡಿಗೆ ಮಾಡಬೇಡ ಅಂತ ಮಲಗಿದ್ರೆ ಆ ಮನೆ ನಡೀತಾ? ಒಬ್ಬರು ಇನ್ನೊಬ್ಬರಿಗೆ ಏನು ಮಾಡಬೇಕು? ದೇವರ ಮಾತು ಹೇಳಬೇಕು. ಏನಾಗಲ್ಲ, ಪ್ರಾರ್ಥನೆ ಮಾಡಪ್ಪ, ಇಬ್ಬರು ಬಾ, ಏನ್ ಮಾಡಬೇಕು? ಪ್ರಾರ್ಥನೆ ಮಾಡೋಣ. ದೇವರು ಏನಾದ್ರೂ ಒಂದು ದಾರಿಯನ್ನು ಉಂಟು ಮಾಡುವರು. ಆ ಪ್ರಾರ್ಥನೆ ಮಾಡುವಾಗ ದೇವರ ಕಡೆಯಿಂದ ನಮಗೆ ಸಹಾಯ ಬಂದೇ ಬರುತ್ತೆ. ಸಾಲ ಸಮಸ್ಯೆಗಳು ಬರುವಾಗ ಊರನ್ನು ಬಿಟ್ಟು ಓಡಿ ಬಿಡಲ್ಲ. ಇಲ್ಲ, ಜೊತೆಯಲ್ಲಿಂದು ಪ್ರಾರ್ಥಿಸಬೇಕು. ಗಂಡತಿಯಲ್ಲೇ ಆ ಒಂದು ವಿಶ್ವಾಸ, ನಂಬಿಕೆ, ಆ ಮಾತುಗಳಲ್ಲಿ, ನಿಮ್ಮ ಸಂಭಾಷಣೆಯಲ್ಲಿ ಇರಬೇಕು. ಇವಳ ಸಹವಾಸ ಹೆಂಗೈತಂದ್ರೆ ಆತ್ಮೀಗರು, ದೇವರ ಆತ್ಮವನ್ನು ಹೊಂದಿದವರು, ಆಧ್ಯಾತ್ಮಿಕವಾಗಿ ಇದ್ದವರು ಕೂಡ ಸಹವಾಸ. ಹಲ್ಲೆಲೂಯಾ. ಆ ರೀತಿಯಲ್ಲಿ ಇರೋರ ಜೊತೆಯಲ್ಲಿ ಇರುವಾಗ ಅವು ಇಬ್ಬರಲ್ಲಿ ಮನಸ್ಸನ್ನು ದೇವರನ್ನು ಸ್ತುತಿಸುವರಾಗಿ, ಒಬ್ಬರೊಬ್ಬರಿಗೆ ಸಹಾಯ ಮಾಡುವರಾಗಿ, ಜೊತೆಯಲ್ಲಿ ನಿಲ್ಲುವರಾಗಿರುವುದನ್ನು ನಾವು ನೋಡುತ್ತೇವೆ. ಮುಂದೆ ಹೋದಮ್ಮ. ಮತ್ತು ಎಲಿಸಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಶ್ರೇಯರೊಳಗೆ ಆಶೀರ್ವಾದ ಹೊಂದಿದವಳು ಮತ್ತು ನಿನ್ನಲ್ಲಿ ಹುಟ್ಟುವ ಕೂಸು ಆಶೀರ್ವಾದ ಹೊಂದಿದ್ದು, ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು? ಇಗೋ, ನಿನ್ನ ವಂದನೆಯು ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ 45. ನಂಬಿದವಳಾದ ನೀನು ಧನ್ಯಳೆ, ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು ಅಂದಳು. ಹಲ್ಲೆಲೂಯಾ. ಈ ರೀತಿಯಲ್ಲಿ ಸಂಭಾಷಣೆ ಮಾತು. ಚಿಕ್ಕ ವಯಸ್ಸಲ್ಲಿ ಸ್ಯಾಮ್ ಹುಟ್ಟೋದಕ್ಕೆ ಮುಂಚೆನೆ ನಾವು ಬರ್ಕ್ಮಾನ್ಸ್ ಅವರ ಹಾಡುಗಳನ್ನು ಹಾಕೋದು. ಅವನು ಹುಟ್ಟಿದ ಮೇಲೇನು ಅವನು ಹಾಲು ಕೊಡುವಾಗ ಕಂಪ್ಯೂಟರ್ ಕೇರಳಲ್ಲಿ ಇರುವಾಗ ನಾನು ದೇವರ ಹಾಡುಗಳನ್ನು ಹಾಕಿ, ಬರ್ಕ್ಮಾನ್ಸ್ ಅವರ ಹಾಡನ್ನ ಹಾಕಿ ಅವ್ರಿಗೆ ಮಿಲ್ಕ್ ಕೊಡೋದು. ಅವ್ರಿಗೆ ನನ್ನ ಕೈಲಿ ಕೊಟ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಅವನು ಬೆಳೆದ ಮೇಲೆ. ಈ ಹಾಡುಗಳನ್ನು ಅವನು ಕೇಳ್ತಾ ಅವನು ಬೆಳೆದರಿಂದ
ಇವತ್ತು ಆ ದೇವರ ಆತ್ಮನ ತುಂಬಿದವನಾಗಿ ಅವನು ಈ ಮ್ಯೂಸಿಕ್ ಬಾರಿಸ್ತಾನೆ. ಅದು ಅಭಿಷೇಕ, ಅದು ಬರೀ ಅವನು ಕಳೆದುಕೊಂಡದಲ್ಲ. ಅವನಿಗೆ ಚಿಕ್ಕ ವಯಸ್ಸಲ್ಲಿ, ನಾನು ಗುಜರಾತಲ್ಲಿ ಇರುವಾಗ ಜಬಿಶಾಲಿಗೆ ವೀಸಿಂಗ್ ಆಯಿತು, ಚಿಕ್ಕ ಮಗು. ನಾವು ಇರುವ ಸ್ಥಳದಲ್ಲಿ MBBS ಡಾಕ್ಟರ್ ಇಲ್ಲ, 18 ಕಿಲೋಮೀಟರ್ ಹೋಗಬೇಕು. ಅದು ಸಂಡೇ ಮಾರ್ನಿಂಗ್ ನಾನು ಸೇವೆಗೆ ಹೋಗೋದಾಗದೆ ಒಂದು ದಿವಸ ತಡೆ ಆಯಿತು. ಇವಳಿಗೆ ತುಂಬ ವೀಸಿಂಗ್ ಆಗಿ ಮರಣಾವಸ್ಥೆ ಥರ ಆಯಿತು. ಹಂಗೆ ಮೇಲೆ ಬರ್ತಾಳೆ. ನಮ್ಮ ಹತ್ರ ಒಂದು ಸ್ಪ್ಲೆಂಡರ್ ಬೈಕ್ ಇತ್ತು, ಅದರಲ್ಲಿ ಸ್ಯಾಮನ್ನು ಮೇಲೆ ಅದೇನು ಪೆಟ್ರೋಲ್ ಇದ ಮೇಲೆ ಹಾಕಿಸ್ಕೊಂಡು ಹಿಂದೆ ಅವ್ರು ಕೂತಿದ್ದಾರೆ, ಜಬಿಷಾವನ್ನು ರ್ಯಾಪ್ ಮಾಡಿ ಇಟ್ಕೊಂಡು ಹೋಗ್ತಾ ಇದ್ದೇವೆ. ದಾರಿಯಲ್ಲಿ ರೋಡ್ ಇದು ಮಾಡ್ತಾ ಇದ್ದಾರೆ, ಮೀನ್ಸ್ ರೋಡ್ ಹಾಕ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಮಣ್ಣು ಧೂಳೆಲ್ಲ ಮೇಲೆ ಬರ್ತಾ ಇದೆ. ಇವಳಿಗೆ ಬೀಸಿಂಗ್ ಬೇರೆ, 18 ಕಿಲೋಮೀಟರ್ ಕಣ್ಣೀರು ಆಗ್ತಾ ನಾನು ಹಂಗೆ ಹೋಗ್ತಾ ದೇವರೇ, ಅದು ಸಂಡೇ ಹಿಂಗೆ ಬರಬೇಕು, ಭಾನುವಾರ ನಿಮ್ಮ ವಿಶ್ರಾಂತಿ ದಿವಸ, ಸೇವೆಗೆ ಹೋಗೋದೆ ಆಯ್ತಲ್ಲ ಅಂತ. ಅಲ್ಲಿ ಹೋಗಿ ಅವಳನ್ನು ಡಾಕ್ಟರು ಜಾನ್ ಶಂಕರ್, ನೀವು ಪಾಸ್ಟರ್ ಸಾರಿ, ನೀವು ಪೇ ಏನು ಮಾಡಬೇಡ, ಬೇಗನೆ ಅವಳನ್ನು ಒಳಗಡೆ ನೀವು ಆಕ್ಸಿಜನ್ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಈ ಸ್ಯಾಮ್ ಇದನ್ನಲ್ಲ ಹುಡುಗ, ಅವನು ಟೇಬಲ್ ಮೇಲೆ ನಿಂದು ಆ ಹಾಡು, ಅದು ಹಾಡು ಏನು ಹೆದರಬೇಡ, ಒಂದು ನಾವು ಅದರ ಮಾಡಿ ಉಪಹಾರಗಳು ಒಂದನ್ನು ಮರೆಯಬೇಡ, ನೀನು ಹೆದರಬೇಡ, ದೇವರು ನಿನ್ನೊಂದಿಗೆ ಇದ್ದಾರೆ ಅನ್ನೋ ಒಂದು ಬೆರ್ಕ್ಮಾನ್ಸ್ ಹಾಡು. ಭಯಪಡೇನು ನಾ ಯೇಸು ನನ್ನಲ್ಲಿ ಇರುವ, ತಮಿಳಲ್ಲಿ ಅವನು ಹಾಡ್ತಾನೆ. ನಾನು ಅವನು ತಿರುಗಿ ನೋಡಿದೆ, ಈ ಹಾಡನ್ನು ಈ ಸಮಯದಲ್ಲಿ ಅವನು ಯಾಕೆ ಹಾಡಬೇಕು? ಅವನು ನಾನು ಹಾಡಿ ಅಭ್ಯಾಸನೇ ನೋಡಲಿಲ್ಲ. ಫಸ್ಟ್ ಟೈಮ್ ಅವನು ಟೇಬಲ್ ಮೇಲೆ ನಿಂದು ಭಯಪಡೇನು, ನಾನು ಭಯದಲ್ಲಿ ಓದಿದೆ. ದುಡ್ಡು ಇಲ್ಲ, ಸಂಡೇಲಿ ಅಲ್ಲಿಂದ ಯಾರು ದುಡ್ಡು ಕಳಿಸೋದಕ್ಕಾಗಲ್ಲ. ಸೊ ಬ್ಯಾಂಕ್ ಈ ಕಾಲದಲ್ಲಿ ಏನೋ GPay ಅದೆಲ್ಲ ಬಂದಿತ್ತು. ಆ ಟೈಮಲ್ಲಿ ಹಂಗೆ ಏನೂ ಇಲ್ಲ, ಡೈರೆಕ್ಟ್ ಬ್ಯಾಂಕ್ಗೆ ಹೋಗ್ಬೇಕು. ಇವನು ಬೆಂಚ್ ಮೇಲೆ ಭಯಪಡೇನು ನಾನು ತಿರುಗಿ ನೋಡಿದೆ. ಇವರು ಪಕ್ಕದಲ್ಲಿ ಹೇಳಿದ್ರು, ದೇವರ ಆತ್ಮನ ಮಾತು. ಬ್ಯೂಲಾ ಅವರು ಹೇಳಿದ್ರು, ನಂದಿನಿಯವರು, ದೇವರ ಆತ್ಮನ ಮಾತು. ದೇವರ ಆತ್ಮನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಹೇಳಿದ ತಕ್ಷಣ ಜಾನ್ ಶಂಕರ್ ಒಳಗಡೆ ಕರೆದ್ರು ಡಾಕ್ಟರ್ ಅವರು. ನಿಮ್ಮ ಮಗುಗೆ ಏನಾಗಲ್ಲ, ಟ್ರೀಟ್ಮೆಂಟ್ ನಡೀತಾ ಇದೆ, ಇವತ್ತು ನೋಡಿ ಅಂತ ಹೇಳಿದ್ರು. ನಾನು ಒಳಗಡೆ ಹೋಗಿ ನೋಡಿದೆ, ಅವಳು ಆರಾಮಾಗಿ ಮಳೆಗೆ ನಿದ್ರೆ ಮಾಡ್ತಾ ಇದ್ದಳು. 3ನೇ ದಿವಸ ಅವಳಿಗೆ ಎಲ್ಲ ಸರಿಯಾಯಿತು. ಮನೆಗೆ ನಾವು ಕರ್ಕೊಂಡು ಹೋದೆವು. ಹಲ್ಲೆಲೂಯಾ. ಇರುವಾಗ ನಾವು ದೇವರ ಚಿತ್ತ ಪ್ರಕಾರ ನಾವು ಬದುಕುವಾಗ ದೇವರು ನಮ್ಮನ್ನು ಎಲ್ಲ ಸಮಯದಲ್ಲಿ ಜೊತೆಯಲ್ಲಿ ಇದ್ದು ಕಾಪಾಡಿ ನಡೆಸುವುದು. ನಮ್ಮ ಕುಟುಂಬದಲ್ಲಿ ಸ್ಯಾಮ್ ಆಗಿದ್ರು ಸರಿ, ಇವರು ಸರಿ, ತುಂಬ ವೀಕ್ ಆಗಿದ್ದರು. ಬಟ್ ದೇವರು ಬೆಂಗಳೂರು ಬರುವಾಗ ಒಂದು ಮಾತು ಕೊಟ್ಟರು, ಇನ್ನು ಕರ್ನಾಟಕದಲ್ಲಿ ಕಾಲಿಡುವಾಗ ಆ ದಿವಸದಿಂದ ಇನ್ನು ಮಗಳಿಗೆ ವೀಸಿಂಗ್ ಬರುವುದಿಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಅಮ್ಮಕ್ಕೆ ಹಿಂಗೆ ಇದೆ, ಮಗಳಿಗೆ ಹಿಂಗೆ ಆಗಿಬಿಟ್ರೆ ನಾವು ಹೆಂಗೆ ನೋಡೋದಪ್ಪ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಾನು ಕೊಟ್ಟ ಮಾತೆ. ಹಲ್ಲೆಲೂಯಾ. ಅದನ್ನೆಲ್ಲ ಮಾತಿನಂತೆ ದೇವರ ಮಾತನ್ನು ಅನುಸರಿಸಿ ಬದುಕೋದು ಹೇಳ್ತೇನೆ. 2012 ನಾವು ಬೆಂಗಳೂರಿಗೆ ಬಂದೇವೆ. 2025 ಆಯಿತು, ಅವಳಿಗೆ ವೀಸಿಂಗ್ ಬಂದಿಲ್ಲ. ಹಲ್ಲೆಲೂಯಾ. ಎಷ್ಟು ವರ್ಷ ನೀವೆಲ್ಲ ಲೆಕ್ಕಿಸಿ ಹೇಳಿರಿ. 25 13 ವರ್ಷ ಆಯಿತು. ಅವ್ರು ಕೊಟ್ಟಂತ ಮಾತು ಬದಲಾಗಿಲ್ಲ. ಹಾಗಾದ್ರೆ ನಾವು ಮಾತನ್ನು ಅನುಸರಿಸಿ ನಾವು ಬದುಕಿದರೆ ಹೆಂಗೆ ದೇವರ ಚಿತ್ತ ಪ್ರಕಾರ ಎಲ್ಲ ನಡೆಯೋದು. ಬಟ್ ನಮ್ಮ ಸವಗಾಸ ಹೆಂಗಿರಬೇಕು, ಯಾರ ಜೊತೆಯಲ್ಲಿ ಇರಬೇಕು, ನಮ್ಮ ಗಂಡನ ಹೆಂಡತಿ ಆದ ನಮ್ಮ ಸಂಭಾಷಣೆಗಳು ಹೆಂಗಿರಬೇಕು, ನಮ್ಮ ಮಕ್ಕಳೊಂದಿಗೆ ಏನು ಮಾತನಾಡಬೇಕು, ನಮ್ಮ ಫ್ರೆಂಡ್ಸ್ ಯಾರಾಗಿರಬೇಕು, ಅದನ್ನು ನಾವು ಸರಿಯಾಗಿ ತೀರ್ಮಾನ ಮಾಡಿಕೊಂಡು ಅವರ ಜೊತೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ಸಭೆಯಲ್ಲಿ ದೇವರ ಜನರೊಂದಿಗೆ ಹೊರಗಡೆ ಹೋದ ಮೇಲೆ ಸಿನಿಮಾ ನೋಡುವವರು, ಕೆಟ್ಟ ಕಾರ್ಯಗಳು ಮಾಡೋರು, ಎಣ್ಣೆ ಹೊಡೆಯೋರು, ಜಾಸ್ತಿ ಕೋಬರ ಜೊತೆಯಲ್ಲೆಲ್ಲ ನಮ್ಮ ಸಹವಾಸ ಇಟ್ಟುಕೊಂಡ್ರೆ ನಮ್ಮ ಜೀವನ, ನಮ್ಮ ಆತ್ಮಿಕ ಜೀವನ ಹಾಳಾಗಿಬಿಡುತ್ತೆ. ಗ್ಯಾರಂಟಿ ಕೊಡೋಕೆ ಆಗಲ್ಲ. ನಿಮ್ಮ ದೇವರೇನು ಮಾಡ್ತಾರೆ, ನಾವು ಬೇರೆ ಯಾರು ಮನುಷ್ಯನ ರೆಕಮೆಂಡೇಶನ್ ಹೋಗೋಣ, ಅವರು ಸಹಾಯ ಮಾಡ್ತಾರೆ, ಇವರು ಸಹಾಯ ಮಾಡ್ತಾರೆ, ನಮ್ಮನ್ನು ಬೇರೆ ದಾರಿಯಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ಅದರಿಂದ ನಿಮ್ಮ ಸಹವಾಸ ಹೆಂಗಿರಬೇಕು, ದೇವ ಜನರೊಂದಿಗೆ ಒಂದು ಒಳ್ಳೆಯ ಸಭೆಯಲ್ಲಿ ಒಂದು ಆತ್ಮೀಯ ಜನರೊಂದಿಗೆ ಇರಬೇಕು. ಹಲ್ಲೆಲೂಯಾ. ಅವರ ಫಲಗಳು ಏನೆಂದು ನೀವು ಚೆಕ್ ಮಾಡಿರಿ, ಅವರ ಪ್ರಾರ್ಥನೆಗಳು ಹೆಂಗೆ ಇருந்து ಅದು ಇರಲಿ. ಬಟ್ ನಾನು ನಿಮಗೆ ಹೇಳ್ತೇನೆ ಆಲೋಚನೆ, ಅವರ ಫಲಗಳು, ಅವರ ಕ್ರಿಯೆಗಳು ಹೆಂಗಿದೆ, ಅವ್ರು ಒಳ್ಳೆಯವರನ್ನು ಹೆಂಗೆ ಟೆಸ್ಟ್ ಮಾಡಬೇಕು, ಅವರ ಮಾತು, ಅವರ ಕ್ರಿಯೆಗಳು, ಎರಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಅವರು ಒಳ್ಳೆಯವರಾಗಿ ಆ ರೀತಿಯಲ್ಲಿ ಪ್ರೀತಿ ಉಳ್ಳವರಾಗಿ ದೇವರ ಮಕ್ಕಳಾಗಿರುವವರಲ್ಲಿ ಕ್ರಿಯೆಗಳಲ್ಲಿ ಅವರು ದೇವರ ಜನರಾಗಿರುತ್ತಾರೆ. ಹಲ್ಲೆಲೂಯಾ. ಆ ಕ್ರಿಯೆಗಳಲ್ಲಿ ಇರುವಂತೆಗೆ ನೀವು ಏನು ಮಾಡಬೇಕು, ಸಂಬಂಧ ಇಟ್ಟುಕೊಳ್ಳಬೇಕು. ಮಾತಲ್ಲಿ ದೇವರು ಹೇಳಿಬಿಟ್ಟು ಮನೆಯಲ್ಲಿ ಜಗಳ ಆಡುವವರು ನಿಮಗೆ ಸಮಾಧಾನವು, ನಿಮಗೆ ಒಳ್ಳೆಯ ಸಂದೇಶವನ್ನು ಕೊಡೋಕ್ಕಾಗಲ್ಲ. ಅರ್ಥವಾಯ್ತಾ?
ಅವ್ರ ಕ್ರಿಯೆಗಳಲ್ಲಿಯೂ ಮಾತಲ್ಲಿಯೂ ಒಂದೇ ಥರ ಇರಬೇಕು. ಅವರೇ ನಿಜವಾದ ಸ್ಪಿರಿಚುವಲ್ ಪೀಪಲ್. ಅಂಥವ್ರೊಂದಿಗೆ ನೀವು ಏನು ಮಾಡಬೇಕು? ಸಂಬಂಧ ಇಟ್ಟುಕೊಳ್ಳಬೇಕು, ಸಹವಾಸದಲ್ಲಿ ಇರಬೇಕು. ಆಮೇಲೆ ನೀವು ನೋಡಿದರೆ ದೇವರ ಮಾರ್ಗದರ್ಶನದ ಪ್ರಕಾರ ನಡೆಯುವುದು. 2ನೇ ಅಧ್ಯಾಯ 1-7 ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾಮೇಶಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಅಗಸ್ತನಿಂದ ಹೊರಟಿತು. ಕುರೇನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಈ ಮೊದಲನೆಯ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನ ಊರಿಗೆ ಹೋದನು. ಈ ಲೋಕದ ರಕ್ಷಕರನ್ನು ಹುಟ್ಟಿಸುವುದಕ್ಕೆ ಹೋಗುವ ತಾಯಿಯು, ನನಗೆ ಕಾರು ಬಂಗಳ ಬೇಕು, ಈ ವಸತಿಗಳು ಬೇಕು, ಹಂಗೆಲ್ಲ ಕೇಳಲಿಲ್ಲ. ದೇವರು ನಡೆಸಿದ ದಾರಿಯಲ್ಲಿ ಹೋಗಿ. ಈ ಕಾಲದಲ್ಲಿ ಒಂದು ಪಾಸ್ಟರು ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಬೇಕಾದ್ರೆ ಅಲ್ಲಿ ಚರ್ಚ್ ಇದೆಯಾ, ಅಲ್ಲಿ ನಮಗೆ ಈ ವಸತಿಗಳು ಸೌಲಭ್ಯಗಳು ಇದೆಯಾ ಎಂದು ನೋಡಿಬಿಟ್ಟು ಹೋಗೋರನ್ನು ನಾನು ನೋಡಿದ್ದೇನೆ. ನಾವೆಲ್ಲ ಇಲ್ಲಿ ಬರುವಾಗ 25,000 ಕೈಯಲ್ಲಿ ಇತ್ತು. ಅದು ನಾನು ಕೆಲಸ ಮಾಡಿದ ಈಸಫಿಂದ ನನಗೆ ಕೊಟ್ಟಿರುವ PF ಅಷ್ಟೇ. ಬೆಂಗಳೂರಿಗೆ ಬರುವಾಗ ಅಷ್ಟೇ. ಅದು 25,000 3 ತಿಂಗಳಲ್ಲಿ ಮುಗಿದೋಯ್ತು. ಅವ್ರು ಹೋಗ್ತಾರೆ, ದೇವರು ಹೇಳ್ತಾರೆ, ನೀನು ಇಲ್ಲಿ 1 ವರ್ಷ, ಆಮೇಲೆ ನಾನು ನಿನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ. ದೇವರು ಮಾತು ಕೊಟ್ಟರೆ ಮಾತು. ಹಲ್ಲೆಲೂಯಾ. ನಮಗೆ ಮದುವೆ ಆಗುವಾಗ ಕೂಡ ನನ್ನ ನಂದಿನಿಯವರನ್ನು ಕೆಲಸದಲ್ಲಿ, ಅವರು ಸ್ಕ್ಯಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದರು. ಅವರಿಗೆ ಆಗುತ್ತೆ 13,500 ಸ್ಯಾಲರಿ. ನಾನು ಬೈಬಲ್ ಕಾಲೇಜಿಗೆ ಓದ್ತಾ ಇದ್ದೇನೆ. ಅವರು ಚಿಕ್ಕಪ್ಪ ಪಾಸ್ಟರ್ ಹೇಳ್ತಾರೆ, ಇವಳು ಕಂಟಿನ್ಯೂ ಮಾಡಲಿ, ಯಾಕಂದರೆ ನೀನು ಅಲ್ಲೇ ಇರು, ನಾವಿಬ್ಬರು ಜೊತೆಲಿ ಇರಬಾರ್ದು, ನೀನು ಊರಲ್ಲಿ ಇರು, ಇವನು ಸೆಮಿನಾರಲ್ಲಿ ಇರಲಿ. ಮಂತ್ರಿ ಬಂದು ನೋಡಿಕೊಂಡು ಹೋಗಿ 3 ವರ್ಷ ನಾನು ಮುಗಿಸುವವರೆಗೆ ಇವ್ರು ಎಲ್ಲಿರಬೇಕು? ಅಲ್ಲಿರಬೇಕು, ನಾನು ಸೆಮಿನಾರಲ್ಲಿ ಇರಬೇಕು. ಎಂಥ ಒಂದು ಯೋಜನೆ. ಮದುವೆಯಲ್ಲಿ ಮಾಡಿದ ತಕ್ಷಣವೇ ಪ್ಲ್ಯಾನ್ ಕೊಡ್ತಾ ಇದ್ದಾರೆ. ನಾನು ನಂದಿನಿಯನ್ನು ನೋಡಿ ನಗುತ್ತೆ. ಯಾಕಂದರೆ ನಾವೆಲ್ಲ ಪ್ರವಾದಿಗಳೇ. ಅವ್ರ ತಾಯಿ ಪ್ರವಾದಿ, ಇವ್ರ ಪ್ರವಾದಿ, ಎಲ್ಲರೂ ಪ್ರವಾದನೆ ಬರೋ. ಬನ್ನಿ ಪ್ರೇಯರ್ ಮಾಡೋಣ. ದೇವ್ರು ಹೇಳಿದರು, ಹಂಗೆಲ್ಲ ಏನು ಬೇಡ, ಕೆಲಸವನ್ನು ಬಿಟ್ಟಲ್ಲ ಅವನ ಜೊತೆಗೆ ಹೋಗ್ತಾ ಇರೋದು ಹೇಳಿ. ಹಲ್ಲೆಲೂಯಾ. ಅವ್ರು ಹೊರಟು ಬಂದರು. ಇವರಿಗೆಲ್ಲ ತುಂಬ ಇವನ ಮಾತು ಕೇಳಿಬಿಟ್ಟು ಹೋದಿಲ್ಲ. ಅವ್ರ ಮಾತನ್ನು ಕೇಳ್ತಾ ಇಲ್ಲ, ನಾವು ದೇವ್ರ ಮಾತನ್ನು ಅನುಸರಿಸಿ ಹೋಗ್ತಾ ಇದ್ದೇವೆ. ಅವರು ನನ್ನ ಮನೆಗೆ ಬಂದರು. ನಾನು ಸೆಮಿನಾರಲ್ಲಿ ಇದ್ದೇನೆ. ನನ್ನ ಅಣ್ಣ ಒಬ್ಬರು ನನ್ನನ್ನು ಆ ಬೈಬಲ್ ಕಾಲೇಜಿಗೆ ಅವ್ರ ಮುಖಾಂತರ ಕಳಿಸಿದ್ರು. ಅವ್ರ ಮಗನ್ನು ಕರ್ಕೊಂಡು ನನ್ನ ಪ್ರಿನ್ಸಿಪಲ್ ಸರ್ನ ನೋಡೋಕೆ ಬರ್ತಾರೆ. ಡಾಕ್ಟರ್ ರೆಡ್ಡಿ ಸರ್ ಏನೇನು ಅವ್ರು ಬರ್ತಾರೆ. ಇಲ್ಲಿ ನನ್ನ ತಮ್ಮನೊಬ್ಬನು ಓದ್ತಾ ಇದ್ದಾನೆ, MD, ಅವನು ಇಂಜಿನಿಯರ್ ಬೇಸಿಕಲಿ. ನನ್ನ ಹೆಂಡತಿ MPhil ಮುಗಿಸ್ತಾಳೆ, ಇಂಗ್ಲೀಷ್ ಲೆಕ್ಚರರು. ಅವನ ನೋಡೋಕೆ ಬಂದೆ ಅಂತ ಹೇಳಿದರು. ಅವ್ರ ಹೆಸರು ಗಿಫ್ಟಸ್ ಜೋಶುವಾ, ನ್ಯೂ ಟೆಸ್ಟಮೆಂಟ್ ಗೋಲ್ಡ್ ಮೆಡಲಿಸ್ಟ್. ನಮ್ಮ ಪ್ರಿನ್ಸಿಪಲ್ಗೆ ಸ್ಟೂಡೆಂಟು ಸೈಕ್ಸ್ ಕಾಲೇಜಲ್ಲಿ ಬ್ಯಾಂಗ್ಳೂರಲ್ಲಿ ಇರುವಾಗ. ಹೌದಾ, ಅವನ ಹೆಸರು ರೂಬನ್ ಅಲ್ವಾ? ಇಲ್ಲ, ನಾವು ರಂಜಿತ್ನೇ ಕರೀತೇವೆ, ರೂಬನ್ ಕಿಂಗ್ಸ್ಲಿ ರಂಜಿತ್. ಹೌದಾ, ಅವ್ರ ವೈಫ್ ಲೆಕ್ಚರರಾ? ನನ್ನ ವೈಫ್ ಇಲ್ಲಿ ಟೀಚಿಂಗ್ ಮಾಡ್ತಾ ಇದ್ದಾರೆ, ಅವ್ರು ಥಿಯಾಲಜಿ ಇಲ್ಲಿ ಮಾಡಬೇಕಂತ ಬಯಸ್ತಾರೆ. ಆದ್ದರಿಂದ ನಾವು ಇಂಗ್ಲೀಷ್ ಲೆಕ್ಚರ್ ಹುಡುಕ್ತಾ ಇದ್ದೇವೆ. ಇವ್ರು ಮಾತನಾಡ್ತಾ ಇದೆ, ಮಾತುಕತೆ ನನಗೆ ಗೊತ್ತೇ ಇಲ್ಲ. ನಾನು ಹಿಂಗೆ ಹೇಳಿಬಿಟ್ಟೆ, ಸರ್ ನೀನು ಕೆಲಸ ಬಿಡು, ನೀನು ನನ್ನ ಜೊತೆಯಲ್ಲಿ ಬಂದುಬಿಡು, ದೇವರ ಮೇಲೆ ನಂಬಿಕೆಯಲ್ಲಿ ಹೇಳಿಬಿಟ್ಟೆ. ಬಟ್ ಇವತ್ತು ದೇವರು ಒಳಗಡೆ ಕೆಲಸ ಮಾಡ್ತಾರೆ. ಹಿ ವರ್ಕ್ಸ್ ಇನ್ ವೇ ವಿ ಕ್ಯಾನ್ ನಾಟ್ ಸಿ. ಅನ್ನ ಹೋಗಿಬಿಟ್ರು. ನಾನು ಪ್ರಿನ್ಸಿಪಲ್ ರೂಮನ್ನು ಕ್ರಾಸ್ ಮಾಡ್ತೇನೆ. ನನ್ನನ್ನು ಸೆಮಿನಾರಿಯಲ್ಲಿ ರೂಮನ್ನು ಕರೀತಾರೆ. ಬಟ್ ಪ್ರಿನ್ಸಿಪಲ್ ರೂಮಿಂದ ಒಂದು ಸೌಂಡ್ ಬರುತ್ತೆ, ರಂಜಿತ್ ಕಮ್ ಇನ್ ಸೈಡ್. ನಾನು ಹೆದರಿ ಬಿಟ್ಟೆ. ಈ ಹೆಸರಲ್ಲಿ ನಮ್ಮನ್ನು ಇಲ್ಲಿ ಯಾರು ಕರೀತಾರೆ? ನಾನು ಎಸ್ ಸರ್, ಯು ಆರ್ ರಂಜಿತ್. ಸೊ ಯು ಆರ್ ರಂಜಿತ್, ಇಂಜಿನಿಯರ್, ಗಿಫ್ಟಸ್ ಕೇಮ್ ಟುಡೇ. ಏನು? he told me your wife is MPhil. I just want to talk. Come on, sit here. ನಾನು ಕುಳ್ಳಿಸ್ಬಿಟ್ಟು, ಇಸ್ ಅ ವೆರಿ ಜೆಂಟಲ್ಮ್ಯಾನ್. ಓಪನ್ ಕಾಲ್, ಅವರಾಗಿ ಮಾತಾಡಲಿಲ್ಲ, ಡೈರೆಕ್ಟ್ ನನ್ನ ಕಣ್ಣು ಮುಂದೆ ಓಪನ್ ಕಾಲ್ ಹಾಕಿ ನಾನು ಇವ್ರಿಗೆ ಹೇಳಲಿಲ್ಲ ಬಿಲಾಗಿ. ಹಲೋ, ಐ ಆಮ್ ರೂಬನ್ಸ್ ಪ್ರಿನ್ಸಿಪಲ್ ಸ್ಪೀಕಿಂಗ್. ಐ ನೋ ಮೆನಿ ಪೀಪಲ್ ಆರ್ ಹ್ಯಾವಿಂಗ್ MPhil, ಬಟ್ ಐ ವಾಂಟ್ ಟು ಚೆಕ್ ಯುವರ್ ಫ್ಲೂಯೆನ್ಸಿ. ಇಂಗ್ಲೀಷಲ್ಲಿ ಎಲ್ಲರಿಗೂ ಡಿಗ್ರಿ ಇದೆ, ಬಟ್ ಹೇಳಿಕೊಡುವಷ್ಟು ಉಚ್ಚಾರಣೆಗಳು ಬರಲ್ಲ, ಚೆನ್ನಾಗಿ ಹೇಳಿಕೊಡೋದಿಲ್ಲ. ಅದನ್ನು ಚೆಕ್ ಮಾಡ್ತೇನೆ ಅಂತ ಹೇಳಿದರು. ಇಬ್ಬರು ಮಾತಾಡ್ತಾ ಇದ್ರು. ನೀನು ಹೆಂಗೆ ಎಲ್ಲಿ ಮುಗಿಸ್ತೀಯಾ, ಏನು ಡಿಗ್ರಿ, ಏನು ನಿನ್ನ ಅದು ಎಲ್ಲ ಕೇಳ್ತಾ ಇದ್ರು. ಆಮೇಲೆ ನಾನು ಕರೆದರೆ ನೀನು ಬಂದು ಇಲ್ಲಿ
ಸೇವೆ ಮಾಡ್ತೇನೆ, ನನ್ನಿಂದ ಎಷ್ಟು ಆಗುತ್ತೋ ನಾನು ಕೊಡ್ತೇನೆ ಎಂದು ಹೇಳಿದರು. ನನಗೆ ಒಂದು ನಿಮಿಷ ಪಕ್ಕದಾಯಿತು. ಫೋನ್ ಇಟ್ಟರು, ಯುವರ್ ವೈಫ್ ಹಸ್ ಬಿನ್ ಸೆಲೆಕ್ಟೆಡ್ ಫಾರ್ ಲೆಕ್ಚರರ್ ಜಾಬ್ ಹಿಯರ್, ಒಂದು ವೇಕೆನ್ಸಿ ಇಸ್ ದೇರ್, ಬ್ರಿಂಗ್ ಹರ್, ಮನೆಗೆ ಹೋಗಿ ಕರ್ಕೊಂಡು ಬಾ. ನನಗೊಂದು ನಿಮಿಷ ಏನು ಹೇಳೋದಂದೇ ಗೊತ್ತಿಲ್ಲ. ದೇವರು ಚಿತ್ತ ಪ್ರಕಾರ ಮದುವೆ ಮಾಡಿಕೊಟ್ರೆ ಅದಕ್ಕೆ ಬೇಕಾದ ಎಲ್ಲ ಅಗತ್ಯತೆಗಳನ್ನು ಜೊತೆಯಲ್ಲಿ ಕೊಡ್ತಾರೆ. 5,000 ಸಂಬಳ ಆ ಸಮಯದಲ್ಲಿ. ನಮ್ಮ ಮನೆ, ಒಂದು ಮನೆ ನಾನು ತಗೊಂಡೆ. ಆ ಮನೆಗೆ ಹೊರಗಡೆ ಬರೀ ಒಂದು ಈ ಥರ ಮನೆಗೆ ಸೈಡ್ ಪೋರ್ಷನ್ ಆ ಥರ ಇರುವ ಶೆಡ್ಡು ಬರೆದು 3 ರೂಮಾಗಿ ಮಾಡಿ, ಒಂದು ಬೆಟ್ಟದ ಮೇಲೆ ಸೈಡು, ಅದರಲ್ಲಿ 1,500 ವಾಡಗೆಯಲ್ಲಿ ನಮಗಿದ್ದ ದೊಡ್ಡ ಮನೆಗಳೆಲ್ಲ ಬಿಟ್ಟು ಅಲ್ಲಿ ನಮ್ಮ ಜೀವನವನ್ನು ಪ್ರಾರಂಭಿಸ್ತೇವೆ. ಬಟ್ ಅದಕ್ಕೆ ಹಣ ಕಟ್ಟುವಷ್ಟು ಎಲ್ಲ ಸೌಲಭ್ಯಗಳನ್ನು ದೇವರು ಮಾಡಿಕೊಟ್ಟಿಲ್ಲ. ನಾವು ಹೆದರುವುದಕ್ಕೆ ಅವಶ್ಯಕತೆ ಇಲ್ಲ. ಅವರು ಒಂದು ಸಾರಿ ಕೈ ಹಿಡಿದರೆ ಅವರು ಸರಿ ದಾರಿಯಲ್ಲಿ ನಡೆಸ್ಕೊಂಡು ಹೋಗುತ್ತಾ ಇರುವರು. ಇಲ್ಲಿ ಮರಿಯಲ್ಲಿ ನೋಡಿರಿ, ಈ ಮರಿಯಳ ಹೆಂಗೆ ಆ ಮಗುವನ್ನು ಹೆರಬೇಕು ಅದನ್ನು ತೀರ್ಮಾನ ಮಾಡಿರೋರು ಯಾರು? ದೇವರೇ. ಅವರು ಇರುವ ಆ ಸ್ಥಳದಿಂದ ಅವಳನ್ನು ಕರ್ಕೊಂಡು ಎಲ್ಲಿ ಹೋಗ್ತಾರೆ? ಬೆತ್ಲೆಹೇಮ್ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸತ್ಯವೇದದಲ್ಲಿ ಹೇಳಿರೋ ಪ್ರಕಾರ ಮಗು ಎಲ್ಲಿ ಹುಟ್ಟುವುದು? ಬೆತ್ಲೆಹೇಮ್ ಅಲ್ಲಿ. ಅದರಿಂದ ದೇವರು ಅವರ ದಾರಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಓದ್ರಿ. ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗುವನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿಯಲ್ಲಿ ಎಲ್ಲಿ ರಕ್ಷಕನು ಹುಟ್ಟಿದನು? ಹುಟ್ಟೋದಕ್ಕೆ ತಾಯಿ ಏನು ಅಭ್ಯಂತರ ಮಾಡಲಿಲ್ಲ. ಈ ತರ ಸಂಪೂರ್ಣ ಸಲ್ಲಿಗೆ ನಮಗೆ ಇರಬೇಕು. ನಾವು ಒಪ್ಪಿಸಿಕೊಡ್ಬೇಕು. ನಾವೊಂದು ಕ್ರಿಸ್ಮಸ್ಗೆ ಡ್ರೆಸ್ ತಗೊಳ್ಳುವಾಗಲೇ ಇವತ್ತು ಸೋಚ್ಗೆ ಹೋಗಬೇಕು. ಸೋಚಲ್ಲಿ ಹೋಗಿ ಒಂದು ಚುಡಿದಾರ್ ಮುಟ್ಟಿದರೆ 2,500 ಯಾಕಂದ್ರೆ ಏನೇನು ಹೊಸ ಪ್ಯಾಂಟಲೂನ್ ಆಂತಲೂನ್ ಅಂತೆಲ್ಲ ಬಂದಿದೆ. ಅವೆಲ್ಲ ಕೈ ಹಾಕಿದರೆ 3,000 ಚುಡಿದಾರು. ಮನೆಯಲ್ಲಿ ಜಗಳ, ನನ್ನ ಕ್ರಿಸ್ಮಸ್ಗೆ ಇಷ್ಟು ರೇಟಲ್ಲೇ ನನಗೆ ಚುಡಿದಾರ್ ಬೇಕು, ಇಷ್ಟು ರೇಟಲ್ಲೇ ಕೋಟ್ ಶೂಟ್ ಬೇಕು, ಹಿಂಗೆಲ್ಲ ನಾವು ಕೇಳ್ತೇವಲ್ಲ. ಬಟ್ ಯೇಸು ಕರ್ತನಲ್ಲಿ ಆ ಮರಿಯಳಲ್ಲಿ ಆ ಯೋಸೇಫನಲ್ಲಿದ್ದ ನಮ್ರತೆಯನ್ನು ನೋಡಿರಿ. ದೇವರು ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ದೇವರು ಎಲ್ಲಿ ಹುಟ್ಟಿದರು? ಬೆತ್ಲೆಹೇಮ್ ಗೋದಲಿಯಲ್ಲಿ ಮಲಗಿದ ಯೇಸು ಕರ್ತನ. ಹಾಗಾದ್ರೆ ಹಾಡು ನೀವು ನೋಡಿರಿ. ನಾವು ಎಷ್ಟು ನಮಗೆಲ್ಲ ಏನೇನು ಬೇಕು, ಅದು ಬೇಕು, ಇದು ಬೇಕು, ಅದಿಲ್ಲದೆ ನಾನು ಬದುಕಿಲ್ಲ, ಇದೆಲ್ಲ ಬದುಕಲ್ಲ ಹೇಳ್ತೇವೆ. ಯೇಸು ಕರ್ತನನ್ನು ನೋಡಿರಿ, ಮರಿಯಳನ್ನು ನೋಡಿರಿ. ಮರಿಯಳ್ ತಾನೆ ಆ ಸಮಯದಲ್ಲಿ. ಆ ಮರಿಯಳಲ್ಲಿ ಇದ್ದ ನಮ್ರತೆ, ಹೆಮ್ಮೆ ಇಲ್ಲ, ಅಹಂಕಾರ ಇಲ್ಲ. ಸೈತಾನನ್ನು ಬಿತ್ತು ಹೋದಕ್ಕೆ ಕಾರಣವೇ ಹೆಮ್ಮೆ, ಅಹಂಕಾರ. ಅದಿಂದ್ರೆ ಅವನು ಬಿತ್ತು ಹೋದನು. ಬಟ್ ಇಲ್ಲಿ ಯೇಸು ಕರ್ತನು ಹುಟ್ಟಿರೋದು ನೋಡಿರಿ, ದೇವರ ಮಗನು ಹುಟ್ಟಿರುವ ಸ್ಥಳವನ್ನು ನೋಡಿರಿ, ಅದಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟ ತಾಯಿಯನ್ನು ನೋಡಿರಿ. ನೋ ಫೆಸಿಲಿಟೀಸ್. ಛತ್ರದಲ್ಲಿ ಸ್ಥಳವೇ ಇಲ್ಲ. ಸ್ಥಳ ಎಲ್ಲ ಹೇಳಿದ್ರೆ ನಾವು ದೇವರ ಮಗನು ಹುಟ್ಟೋಗಿದ್ದಾನೆ, ದೇವದೂರನ್ನ ಕರೆಸು, ಎಲ್ಲ 1 ಲಕ್ಷ ದೂತರು ಇಳಿದು ಬರಬೇಕು. ನಮಗೆ ಒಂದು ಒಳ್ಳೆಯ ಡಬಲ್ ಬೆಡ್ರೂಮ್ ಬೇಕು, AC ವಿತ್ AC. ಹಂಗೆಲ್ಲ ಕೇಳಿಲ್ಲ. ಅಲ್ಲೆಲ್ಲೂಯಾ. ಒಳಗಡೆ ಸ್ಥಳ ಹೇಳಿದ್ರು, ಗೋದಲಿಯನ್ನು ಆರಿಸಿಕೊಂಡರು, ಅಲ್ಲಿ ಮಗು ಹುಟ್ಟಿತು. ದೇವರ ಚಿತ್ತಕ್ಕೆ ವಿಧೇಯರಾದರು. ಏನಾದರೂ ಪರವಾಗಿಲ್ಲ, ಲೋಕ ದೊಡ್ಡ ಆಶೀರ್ವಾದವನ್ನು ತಲುಪಿದ್ದೇನೆ. ದೇವರು ಯಾವುದು ದಾರಿಯಲ್ಲಿ ನಡೆಸಿಕೊಂಡು ಹೋಗುತ್ತಾರೋ ಆ ದಾರಿಯಲ್ಲಿ ಹೋದಕ್ಕೆ ನಾವು ಚಿತ್ತರಾಗಿರಬೇಕು. ನಾನು ನನ್ನ ಸೇವೆಯನ್ನು ಪ್ರಾರಂಭಿಸಿದ ಒಂದು ಆಸ್ಪೆಸ್ ಶೀಟ್ ಇಲ್ಲ, ಒಂದು ಸಾಮಾನ್ಯ ಮನೆಯಲ್ಲಿ, ಇವತ್ತು ದೊಡ್ಡ ಮನೆಯಲ್ಲಿ ನಿಂತ್ಕೊಂಡು ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. ನಾನು ಆ ಸಮಯದಲ್ಲಿ ಈ ಒಂದು ಮನೆಯಲ್ಲಿ ನಿಂತು ನಾನು ಸೇವೆ ಮಾಡೋದು ನಾನು ಒಂದು ಚೂರು ಕೂಡ ಯೋಚನೆ ಮಾಡಲಿಲ್ಲ. ಬಟ್ ದೇವರು ನಡೆಸಿಕೊಂಡು ಬಂದಿದ್ದಾರೆ. ಈ ರೀತಿಯಲ್ಲಿ ನಾನು ಬರ್ತೇನೆ ಎಂದು ಗೊತ್ತಿಲ್ಲದೆ ನನ್ನನ್ನು ಕೈ ಬಿಟ್ಟು ಹೋದವರಿದ್ದಾರೆ. ನಾವು ವಸತಿಗಳನ್ನು ಹುಡುಕಿ ಹೋಗ್ತಾ ಇಲ್ಲ, ಬಟ್ ದೇವರು ಅದನ್ನು ನಮಗಾಗಿ ಸಿದ್ಧಪಡಿಸಿ ಇಟ್ಟಿರ್ತಾರೆ ಅಷ್ಟೇ. ಹಲ್ಲೆಲೂಯಾ. ನೀವು ಬರಿಕೆಯಾಗಿ ಹೋಗಿ ಬಿಡ್ತೀರಿ, ಯಾರು ನಿಮಗೆ ಸಹಾಯ ಮಾಡಲ್ಲ, ನೀವು ಹೆಂಗೆ ಬದುಕುವಿರಿ, ಅದಕ್ಕಾಗಿ ನೀವಾಗಿ ಪ್ಲಾನ್ ಮಾಡಿಕೊಂಡು ಇದನ್ನು ಮಾಡಬೇಕು. ಅದೆಲ್ಲ ದೇವರ ಸತ್ಯವೇದದಲ್ಲಿ ಇಲ್ಲ ರೀ. ಸಂಪೂರ್ಣವಾಗಿ 100% ನೀವು ದೇವರಿಗೆ ಏನ್ ಮಾಡಬೇಕು? ಒಪ್ಪಿಸಿಕೊಡ್ಬೇಕು. ಇಲ್ಲಿ ನೋಡಿದ್ರೆ ರಕ್ಷಕನು, ಆ ದೊಡ್ಡ ಆಶೀರ್ವಾದ, ನಮ್ಮಲ್ಲಿ ರಕ್ಷಣೆ ಬಂದ ಕಾರಣ ಆ ತಾಯಿಯಲ್ಲಿ ಇದ್ದ ನಮ್ರತೆ, ಅವಳು ಸಂಪೂರ್ಣವಾಗಿ ದೇವರ ಮಾತು ತನ್ನನ್ನು
ಒಪ್ಪಿಸಿಕೊಟ್ಟು ದೇವರ ಮಾರ್ಗದರ್ಶನದಲ್ಲಿ ದೇವರ ನಡೆಸುವಿಕೆಯಲ್ಲಿ ಇದ್ದದ್ದರಿಂದ ಈ ಆಶೀರ್ವಾದ ಸಿಗುತ್ತೆ. ಹಲ್ಲೆಲೂಯಾ. ನಾವು ಒಪ್ಪಿಸಿಕೊಡ್ಬೇಕು. ನಾವು ಹಿಡಿದುಕೊಂಡಿರ್ತೇವಲ್ಲ, ಸ್ವಯಂ ನಮ್ಮನ್ನು ಹಿಡಿದುಕೊಂಡಿರುತ್ತೆ. ನಾನು ಹಿಂಗೆ ಮಾಡಬೇಕು, ನಾನು ಹಿಂಗೆ ಸೇವೆ ಮಾಡುವೆನು, ಹಿಂಗೆ ನಾನು ಬದುಕುವೆನು, ಹಿಂಗೆ ಮದುವೆ ಮಾಡಿಕೊಳ್ಳೋನು, ನನ್ನ ಇಷ್ಟ ನೆರವೇರಲಿ. ಯಾವಾಗ ನಾವು ಮನೆಯಲ್ಲಿ ಹಂಗೆ ಪ್ರಾರ್ಥನೆ ಮಾಡ್ತೇವೆ, ದೈ ಕಿಂಗ್ಡಮ್ ಕಮ್ ದೈ ವಿಲ್ ಬಿ ಡನ್. ಅದೇನು ಕನ್ನಡದಲ್ಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ನೆರವೇರಲಿ. ನಾವು ಹಂಗೆ ಪ್ರೇಯರ್ ಮಾಡುವೆವು. ಬಟ್ ಕಿರಿಯಲ್ಲಿ ನೀನು ಮಾಡುವೆವು, ಮೈ ಕಿಂಗ್ಡಮ್ ಕಮ್ ಮೈ ವಿಲ್ ಬಿ ಡನ್ 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 ಡನಗ. ಮೈ ಕಿಂಗ್ಡಮ್ ಕಮ್ ಮೈ ವಿಲ್ ಡನ್. ಕಿರಿಯಗಳೆಲ್ಲ ಮೈ ಕಿಂಗ್ಡಮ್, ಬಟ್ ಪ್ರಾರ್ಥನೆಯಲ್ಲಿ ಯುವರ್ ಕಿಂಗ್ಡಮ್ ಕಮ್. ಬಟ್ ಕಿರಿಯಗಳು ಎಲ್ಲ ನಮ್ಮ ರಾಜ್ಯ, ನಮ್ಮ ಚಿತ್ತ ನೆರವೇರ್ತಾ ಇರೋದು. ಇಲ್ಲಿ ನೋಡಿರಿ, ದೇವರ ರಾಜ್ಯ ಬರಲಿ, ದೇವರ ಚಿತ್ತ ನೆರವೇರಲಿ ಎಂದು ಒಪ್ಪಿಸಿಕೊಟ್ಟು ಮಾತು ಪ್ರಕಾರ ನಡೆದವರಿಗೆ ಆಶೀರ್ವಾದ. ದೇವರ ಮಾರ್ಗದರ್ಶನದ ಪ್ರಕಾರ ನಡೆದಳು. ಆಮೇಲೆ ಮೂರನೇದಾಗಿ ದೇವರ ಆಜ್ಞೆಗಳನ್ನು ಪಾಲಿಸಲು. ಮತ್ತಾಯ ಬನ್ನಿ, ಮತ್ತಾಯ 2:13-23. ಅದು ಅವರು ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರೋ. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ಆಗ ಅವನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿಯ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋಗಿ ಹೆರೋದನು ತೀರಿ ಹೋಗುವ ತನಕ ಅಲ್ಲೇ ಇದ್ದನು. ಇದರಿಂದ ನನ್ನ ಮಗನನ್ನು ಐಗುಪ್ತ ದೇಶದೊಳಗಿಂದ ಕರೆದನೆಂದು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರಿತು. ಏನಪ್ಪಾ ದೇವರೇ, 1,000 ಸೈನಿಕರನ್ನು ನೀವು ಕಳಿಸಿಕೊಟ್ಟು ಆ ಹೆರೋದನ್ನು ಮುಗಿಸಿಬಿಡಬೇಕು ತಾನೆ? ನೀವು ದೇವರು ತಾನೆ? ದೇವರ ಮಗುವನ್ನು ನಾನು ಎತ್ಕೊಂಡು ಹಿಂಗೆ ಓಡಾಡ್ಬೇಕಾ? ನೀವು ಹೇಳ್ತೀರಿ ಐಗುಪ್ತ ದೇಶಕ್ಕೆ ಹೋಗಿ, ಹಂಗೆ ನಾನು ಹೋಗ್ಬೇಕು, ಆಮೇಲೆ ಎಷ್ಟು ದಿವಸ ಅಲ್ಲಿ ಇರಬೇಕಂತ ಗೊತ್ತಿಲ್ಲ, ನಾವು ಹಿಂಗೆ ಮಾತಾಡಬೇಕು. ಬಟ್ ಇಲ್ಲಿ ಅವರು ದೇವರ ಮಾತಿಗೆ ವಿಧೇಯರಾಗಿದ್ದರು. ಹಲ್ಲೆಲೂಯಾ. ನೋಡಿರಿ, ದೇವರ ಆಜ್ಞೆಗಳನ್ನು ಅವರು ಪಾಲಿಸುವರು. ದೇವರ ಮಾತಿಗೆ ದೇವರ ಮಾರ್ಗದರ್ಶಿಗೆ ವಿಧೇಯತೆಯನ್ನು ನೀವು ನೋಡಬಹುದು. ಅದರಲ್ಲಿ ದೇವರು ಇಲ್ಲಿ ಇರಬೇಡ, ಅಲ್ಲಿ ಹೋಗಂತ ಹೇಳಿದ್ರೆ ಹೋಗಬೇಕು. ನಾನು ಬೈಬಲ್ ಕಾಲೇಜ್ ಮುಗಿಸಿಬಿಟ್ಟೆ, 2 ಅವಾರ್ಡ್, ಪ್ರಿನ್ಸಿಪಲ್ಸ್ ಅವಾರ್ಡ್ ಮಿನಿಸ್ಟ್ರಿಗೂ ಸಿಗಿತ್ತು, ಅಕಾಡೆಮಿಗೆ ಓವರ್ ಆಲ್ ಅಕಾಡೆಮಿಕ್ ಎಕ್ಸಲೆನ್ಸ್ ಅವಾರ್ಡ್ 2 ಕೈಯಲ್ಲಿ ಸಿಗಿತ್ತು. ಇವತ್ತು ಮಿನಿಸ್ಟ್ರಿಗೆ ಹೋಗಬೇಕು. ನಮಗೆ ಕೌನ್ಸಿಲಿಂಗ್ ನಡೀತಾ ಇದೆ. ಮನೋಜ್ ಖರೋಡ ಓಲ್ಡ್ ಟೆಸ್ಟಮೆಂಟ್ ಪ್ರೊಫೆಸರ್ ನನ್ನನ್ನು ಕರೆಸಿ ಮಾತನಾಡ್ತಾರೆ. ಹೋಗೋದಕ್ಕೆ ಮುಂಚೆನೆ ರಾತ್ರಿಯಲ್ಲಿ ದೇವರು ಮಾತಾಡಿದ್ರು, ಇನ್ನು ಮುಂದೆ 3 ಆಪ್ಷನ್ ಬರುತ್ತೆ, ಅದರಲ್ಲಿ ನಾನು ಹೇಳೋದನ್ನು ನೀವು ಮಾಡು. ಗುಜರಾತ್ ಅಲ್ಲಿ ಏನು ಇರಲ್ಲ, ನೀನು ಹೊಸದಾಗಿ ಹೋಗಿ ಪ್ರಾರಂಭಿಸಬೇಕು, ಸ್ಥಾಪಿಸಬೇಕು. ಬಟ್ ನನ್ನ ಇಷ್ಟ ನೀನು ಗುಜರಾತ್ ಹೋಗೋದೆ. ಅಲ್ಲಿ ಇವತ್ತು ನೀವು ನಮ್ಮ ಮಿನಿಸ್ಟ್ರಿಯಲ್ಲಿ ಹೋದರೆ, ಗುಜರಾತ್ ಮಿನಿಸ್ಟ್ರಿಯಲ್ಲಿ ನೀವು ನೋಡ್ತಾ ಇರುವ ಒಂದೊಂದು ಸಭೆಗೆ ನಾನು ಹೋಗಿ ಪ್ರಸಂಗ ಮಾಡೋದು, ಅಲ್ಲಿ ದೇವರು ಮಾಡುವ ಅದ್ಭುತಗಳನ್ನು ನೀವು ನೋಡಿದರೆ ನಿಮಗೆ ಖುಷಿ ಆಗುತ್ತೆ. ಯಾಕಂದರೆ ಅದು ದೇವರ ಚಿತ್ತ. ಹಲ್ಲೆಲೂಯಾ. ಅಲ್ಲಿ ನಾನು ಹೋಗಿ ಕೂತ್ಕೊಳ್ಳುವಾಗ ಅವ್ರು ನನಗೆ ಆಪ್ಷನ್ ಕೊಡ್ತಾರೆ, ದಿಸ್ ಬೈಬಲ್ ಕಾಲೇಜ್ ರೂಬನ್, ಯು ವಿಲ್ ಹ್ಯಾವ್ a house there, you will have facilities there, every month you have salary, you go and do wonderful ministry. ನನಗೆ ಗೊತ್ತಿದೆ, ನನಗೆ ಮೈಂಡಲ್ಲಿ ಗುಜರಾತೆ ಬರ್ತಾ ಇತ್ತು. ಆಮೇಲೆ 2ನೇದಾಗಿ ಪಂಜಾಬ್. 2 ಕಡೆಯೂ ಅವರು ಆಪ್ಷನ್ ಕೊಟ್ಟ ಮೇಲೆ ಮತ್ತೆ ನೀನು ಏನು ಯೋಚನೆ ಮಾಡ್ತಾ ಇದ್ದೀಯ ಅಂತ ಹೇಳಿದ್ರು. ಸರ್, ಪ್ರಿನ್ಸಿಪಲ್ ಹತ್ರ ಮಾತನಾಡಿರಿ, ಯಾಕಂದರೆ ಅವರೇ ನನಗೆ ಫೈನಲ್ ಇಯರ್ ಮೆಂಟರು. ನಮ್ಮ ಮಧ್ಯದಲ್ಲಿ ಮಾತುಕತೆ ನಡೀತು. ಹೌದಾ, ನನಗೆ ಅದನ್ನು ಮೊದಲೇ ಹೇಳಬೇಕಲ್ಲ ಅಂತ ಹೇಳಿದ್ರು. ಎದ್ದು ಹೋದ್ರು, ಇಡೀ ಸರಿ ಹೇಳಿದರು, ಎಸ್, ರೂಬನ್ ಇಸ್ ಗೋಯಿಂಗ್ ಟು ಗುಜರಾತ್, ಬೋತ್ ಆಫ್ ದಮ್ ಗೋಯಿಂಗ್ ಟು ಗುಜರಾತ್ ಹೇಳಿದರು. ಅಷ್ಟೇ, ಕೌಂಟರ್ ಕ್ಲೋಸ್ಡ್. ಹಲ್ಲೆಲೂಯಾ. ಆಮೇಲೆ ನಾವು ಇಬ್ಬರು ಗುಜರಾತ್ ಹೊರಟಿದ್ದೇವೆ. ನಾನು ಹೇಳಿ 4-5 ವರ್ಷ ಮುಗಿಸ್ಬಿಟ್ಟು ಇಲ್ಲಿ ಬರುವಾಗ ದೇವರು ಮಹಿಮೆಯಾದ ಒಂದು ಸೇವೆಯನ್ನು ಮುಗಿಸಿ ಬರುವುದಕ್ಕೆ ಸಹಾಯ ಮಾಡಿ. ಅಲ್ಪ ಕಾಲ ಕಷ್ಟ, ಬಟ್ ತುಂಬ ವರ್ಷಗಳು ನಮಗೆ ಅದನ್ನು ನೆನಪು ಮಾಡುವಷ್ಟು ಆಶೀರ್ವಾದ. ಜನರು ಇನ್ನೂ ಹೇಳೋರು, ಯಾಕೆ ನೀವು ಗುಜರಾತ್ ಬಿಟ್ಟು ಹೋದಿರಿ, ನಮ್ಮ ಜೊತೆಲೇ ಇರಬೇಕಲ್ಲ ಅಂತ ಹೇಳುವಷ್ಟು ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾವಾಗ ಗೊತ್ತಾ? ನಾವು ದೇವರ ಮಾರ್ಗದರ್ಶನದಲ್ಲಿ ನಡೆಯುವ. ಈ ಕಡೆ ಹೋಗಬೇಕಾ, ಆ ಕಡೆ ಹೋಗಬೇಕಾ, ಇಲ್ಲಿ ಅಪಾಯ, ಅಲ್ಲಿ ಕಷ್ಟ. ಜೊತೆಯಲ್ಲಿರುವ ಸರ್ವಶಕ್ತನಾಗಿರುವ ದೇವರು ಯಾರು ಮುಟ್ಟೋಕ್ಕಾಗಲ್ಲ. ನಾನು ತಗೊಂಡ ಆಫೀಸ್ ಮನೆಯಲ್ಲಿ ಎಲ್ಲ ಕಡೆ ತೂತು, ಮಳೆ ಬರುವಾಗ ಮಳೆ ಸೋರ್ತಾ ಇತ್ತು, ನೀರು ಸೋರ್ತಾ ಇತ್ತು. ಕ್ಲಾಸ್ ರೂಮ್ ಎಲ್ಲ ರೆಡಿ ಮಾಡಿ ಬೆಂಚೆಲ್ಲ ಬಂದಿತ್ತು. 10,000 ರೂಪಾಯಿ ಓನರ್ ಕೊಟ್ಟಿದ್ದೇನೆ. ಅವನು ಮೋಸ ಮಾಡಿಬಿಟ್ಟು ಹೋದನು. ತಿರುಗಿ ಬಂದೆಲ್ಲ ಫೋನ್ ಎತ್ತುತ್ತಾ ಇಲ್ಲ. ಕರೆಕ್ಟಾಗಿ ಆಫೀಸ್ ಪ್ರಾರಂಭಿಸಬೇಕು. ಎಲ್ಲ ಆಫೀಸರ್ಸ್ ಬಂದಿದ್ದಾರೆ, ಈ ಸಫಲಿಂದ ಅಧಿಕಾರಿಗಳು ಬಂದಿದ್ದಾರೆ. ನನಗೆ ಹಂಗೆ ಭಯ. ಬ್ಯೂಳ ಬಂದಿದ್ದಾರೆ, ಅಮ್ಮವು ಬಂದಿದ್ದಾರೆ. ಎಲ್ಲರೂ ಬಂದಿರುವಾಗ ನಾನು ಹೋಗಿ ಮೊಣಗಾಲೂರಿಗೆ ಪ್ರಾರ್ಥನೆ ಮಾಡಿದೆ, ಅಪ್ಪನೇ
ಇದೇನು ಪರಿಸ್ಥಿತಿ, ಮಳೆ ಬಂದರೆ ಸಾಕು ನಮ್ಮನ್ನು ಏನು ಮಾಡಿದೆ ಎಂದು ಹೇಳ್ತಾರೆ. 10,000 ಇದ್ಕೊಂಡು ತಗೊಂಡು ಹೋಗಿಬಿಟ್ಟಾರಲ್ಲ, ನಾನು ಏನು ಮಾಡಿದೆ ಹೇಳುವ ದೇವರು ಹೇಳಿದರು, ನಾನು ಎಲಿಯನ ದೇವನು, ನಾನು ಎಲಿಯನ ದೇವನು, ನೀನು ಯಾಕೆ ಹೆದರ್ತೀಯ, ಹೋಗಿ ಓಪನ್ ಮಾಡು. ಆ ದಿವಸದಿಂದ 1.5 ತಿಂಗಳು ನಾವು ಅಲ್ಲಿ ಇದ್ದ ಕಾಲ ಪೂರ್ತಿ ಮಳೆ ಬಿದ್ದಿರಲಿಲ್ಲ. ನೀವು ದೇವರ ಮಾರ್ಗದಲ್ಲಿ, ದೇವರ ಮಾರ್ಗದರ್ಶನದಲ್ಲಿ ದೇವರಿಗೆ ನೀವು ಮೆಚ್ಚುಗೆಯಾಗಿ ನೀವು ಆತನ ಮಾತಿಗೆ ವಿಧೇಯರಾಗಿರುವಾಗ ಆ ದಾರಿಯಲ್ಲಿ ದೇವರು ನಮ್ಮೊಂದಿಗೆ ಇರುವರು. ಹಲ್ಲೆಲೂಯಾ. ಮರಿಯಳಿಗೆ ಅವ್ರು ಮೊದಲು ಮಾತು ಹೇಳಿದ, ದೇವರು ನಿನ್ನ ಸಂಗಡ ಇದ್ದಾನೆ. ನಮ್ಮ ಸಂಕಟ ಇರುವುದನ್ನು, ನಮ್ಮ ಜೊತೆಯಲ್ಲಿ ಇರುವುದನ್ನು, ಅವರು ಹಸ್ತವು ನಮ್ಮ ಮೇಲೆ ಇರುವುದನ್ನು ನಾವು ಪ್ರತಿ ದಿವಸ ನೋಡಿದೆವು. ಇದನ್ನು ಅನುಭವಿಸಬೇಕು. ಹಲ್ಲೆಲೂಯಾ. ಎಲ್ಲೋ ದೇವರಿದ್ದಾರೆ, ಇಲ್ಲೇನೋ ಸೇವೆ ಮಾಡ್ತಾರೆ, ಹಂಗೆ ಇಲ್ಲ ರೀ, ನನ್ನಲ್ಲಿ ನನ್ನ ಜೊತೆಲಿದ್ದಾರೆ. ಹಲ್ಲೆಲೂಯಾ, ನನ್ನ ಜೊತೆಲಿದ್ದಾರೆ. ನಾನು ಗುಜರಾತಲ್ಲಿ ಇರುವಾಗ ನಾನು ಹೇಳ್ತೇನೆ, ನಾನು ಒಂದು ಪಾವಿಯಾಗಿಯಿಂದ ರಕ್ಷಣೆ ಹೊಂದಿ ಸೇವಕನಾದವನೇ, ಬಟ್ ಈ ಕೈಯು ದೇವರಿಗೆ ಏನು ಮೆಚ್ಚುಗೆ ಮಾಡಿತು ಅಂತ ಗೊತ್ತಿಲ್ಲ. ಬಟ್ ನಾನು ಕೆಲವು ಸಮಯಗಳಲ್ಲಿ ಹೋಗಿ ನಿಂತು ಪ್ರಾರ್ಥನೆ ಮಾಡುವಾಗ ದೆವ್ವ ಕಾಟ ಎಲ್ಲ ಓಡಿ ಹೋಗಿರುತ್ತೆ. ಎಷ್ಟೋ ಜನರು ರೋಗ ವಾಸಿಯಾಗಿ ಬಂದು ಹೇಳುವರು, ಅಲ್ಲಿ ದೇವರು ಮಾಡಿದ ಅದ್ಭುತಗಳನ್ನು ನಾನು ಯೋಚನೆ ಮಾಡಿದರೆ ಹಂಗಲ್ಲ, ದೇವರು ಅವ್ರ ದಾರಿಯಲ್ಲಿ ಹೋಗುವಾಗ ಆ ಒಂದು ಅನುಭವ. ಇವತ್ತು ನಾನು ಗುಜರಾತ್ ಹೋದರೆ ನನಗಿರುವ ಸಂತೋಷ ಬೇರೆ ಯಾರಿಗಿರೋದಿಲ್ಲ. ನಮ್ಮ ಕುಟುಂಬದಲ್ಲಿ ಮಕ್ಕಳು ಅವ್ರು ಬಂದು ನೋಡ್ತಾರೆ, ಅಲ್ಲಿ ದೇವರು ಮಾಡುವ ಮಹತ್ವ ಕಾರ್ಯಗಳು, ಅದ್ಭುತಗಳು ನೋಡುವಾಗ. ಹಗಲು ರಾತ್ರಿ ನಾವು ಸುಮ್ಮನೆ ಇರಲ್ಲ. 1 ವಾರ ಹೋದರೆ ಹಗಲಲ್ಲಿ ಎಷ್ಟು ಸಮಯ ಸಿಗುತ್ತೋ ಅಷ್ಟು ಚರ್ಚ್ಗಳನ್ನು ನಾವು ವಿಸಿಟ್ ಮಾಡಬೇಕು. ಕಾರಣ ಏನಂದ್ರೆ ಅದು ದೇವರ ಚಿತ್ತ ಪ್ರಹಾರ ನಮ್ಮ ಕೈಯಲ್ಲಿ ಕೊಡಲ್ಪಟ್ಟದು. ಚಿತ್ತ ಪ್ರಹಾರ ಕೊಡಲ್ಪಟ್ಟಿದ್ರೆ ಅಲ್ಲಿ ದೊಡ್ಡ ಒಂದು ಜಯವನ್ನು ನಾವು ನೋಡೋಕೆ ಸಾಧ್ಯ ಆಯಿತು. ಹಲ್ಲೆಲೂಯಾ. ಇರುವ ನಾನು ಹೇಳ್ತೇನೆ, ನೀವು ನಿಮ್ಮ ಜೀವನದಲ್ಲಿ ಅವರು ಸಾಕ್ಷಿ ಹೇಳುವಾಗಲೂ ಹೇಳಿದರು, ದೇವರ ಚಿತ್ತ ಪ್ರಹಾರ ನಿಮ್ಮ ಜೀವನವನ್ನು ಒಪ್ಪಿಸಿಕೊಡಿ. ಅಪ್ಪ, ನನ್ನನ್ನು ಯಾಕೆ ಸೃಷ್ಟಿ ಮಾಡಿದ್ದೀರಿ, ನಾನು ನಿಮಗೋಸ್ಕರ ಏನು ಮಾಡಬೇಕು, ಅದಕ್ಕೆ ನೀವು ಒಪ್ಪಿಸಿಕೊಡುವಾಗಲೇ ನಿಮ್ಮ ಜೀವನ ಬದಲಾಗುತ್ತದೆ. ಹಲ್ಲೆಲೂಯಾ. ನೀವು ಅವ್ರ ಮಾತಿಗೆ ವಿಧೇಯರಾಗಿರುವಾಗ, ನೀವು ಹೇಳಿದರೆ ಮರಿಯಳು ಜೀವನದಲ್ಲಿ ಎಲ್ಲಾ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ ಹೇಳಬಹುದು. ಯೇಸು ಕರ್ತನನ್ನು ಅವರು ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕಾಣಿಕೆಗಳನ್ನು ಸಲ್ಲಿಸ್ತಾರೆ, ದೇವಾಲಯದಲ್ಲಿ ಬೆಳೆಸ್ತಾರೆ. ಆಮೇಲೆ ಯೇಸು ಕರ್ತನ ಸೇವೆಯಲ್ಲಿ ಬಂದಿದ್ದಾರೆ. ಕಾನಾ ಊರಲ್ಲಿ ಮದುವೆ, ಎಷ್ಟು ಅವ್ರ ತಾಯಿ ಅವ್ರ ಮಾತಿಗೆ ವಿಧೇಯರಾಗಿ ನೋಡಿದರೆ, ಅಲ್ಲಿ ದ್ರಾಕ್ಷರಸ ಕಡಿಮೆ ಆದ ಮೇಲೆ ತಾಯಿ ಬಂದು ಹೇಳ್ತಾರೆ, ಏನಾದ್ರೂ ಮಾಡಪ್ಪ ಅಂತ. ಯೇಸು ಕರ್ತನಿಗೆ ನನ್ನ ಸಮಯ ಇನ್ನೂ ಬಂದಿಲ್ಲ. ಆಮೇಲೆ ಅವ್ರಿಗೆ ಹೇಳಿಬಿಟ್ಟು ಹೋಗ್ತಾರೆ ಅಲ್ಲಿರುವ ಸೇವಕರಿಗೆ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡು. ಯಾಕಂದ್ರೆ ಅವರ ಮಾತಿಗೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವರು ಮೊದಲು ಯಾರು? ಮರಿಯಳು. ಅದರಿಂದ ಹೇಳ್ತಾರೆ, ಇನ್ನು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡು. ಅವರು ಹೇಳೋದನ್ನು ಮಾಡಿದ್ರಿಂದ ಅಲ್ಲಿ ಇರುವ ಬರೀ ನೀರು ದ್ರಾಕ್ಷಾರಸವಾಯಿತು. ಅವ್ರ ಸೇವೆಯಲ್ಲಿ ಅವ್ರಿಗೆ ವಿರೋಧವಾಗಿ ಅವರು ಬಂದೇ ಇಲ್ಲ. ಅವ್ರ ಕೊನೆಯಲ್ಲಿ ಶಿಲುಬೆಯಲ್ಲಿ ಹಾಕಲ್ಪಡುವಾಗ ಕೂಡ ಎಲ್ಲೋ ಸ್ತ್ರೀಯಂದಿರು ಹೋಗುವಾಗ ಯೇಸುವಿನ ತಾಯಾದ ಮರಿಯಳು ಅಲ್ಲಿ ನಿಲ್ಲುವುದನ್ನು ನಾವು ನೋಡ್ತೇವೆ. ಯಾಕಂದ್ರೆ ಪ್ರವಾದನೆಯಲ್ಲೇ ಮೊದಲೇ ಹೇಳಿ ಆಯಿತು, ನಿನ್ನನ್ನು, ನಿನ್ನ ಹಾಟನ್ನು ಒಬ್ಬ ಈಟಿ ಅದು ಹೋಗುವುದು, ಚುಚ್ಚು. ಅದು ಯೇಸು ಕರ್ತನ ಮರಣ ಬಗ್ಗೆ ಹೇಳಲ್ಪಟ್ಟಿರೋದು. ಯೇಸು ಕರ್ತನ ಶಿಲುಬೆಯಲ್ಲಿ ಹಾಕಲ್ಪಡುವಾಗ ಅಲ್ಲಿ ಅವಳಿನಿಂದ ಅಳುತ್ತಾ ಇದ್ದಾಳೆ. ಯೇಸು ಕರ್ತನು ತಾಯಿಗೆ ಮಾಡಬೇಕಾದ ಎಲ್ಲ ಕರ್ತವ್ಯವನ್ನು ಪೂರೈಸ್ತಾರೆ. ಯೋಹಾನನ್ನು ನೋಡಿ ಹೇಳಿದರು, ಇಗೋ ನಿನ್ನ ತಾಯಿ, ಇನ್ನು ಮುಂದೆ ಇವನೇ ನಿನ್ನ ಮಗನು. ಅಲ್ಲಿ ಅವರು ದೇವರಾಗಿ ನಿಲ್ತಾ ಇದ್ದಾರೆ. ಅಲ್ಲಿ ಅವರು ದೇವರಾಗಿ ನಿಲ್ತಾ ಶಿಲುಬೆ ಮೇಲೆ. ಆಮೇಲೆ ನೀವು ನೋಡಿದರೆ ಯೇಸು ಕರ್ತನು ಜೀವಿತನಾಗಿ ಎತ್ತೆಳೆದು ಬಂದ ಮೇಲೆ, ಅವರು ಪರಲೋಕಕ್ಕೆ ಏರಿ ಹೋದ ಮೇಲೆ, ಪೆಂತೆಕೋಸ್ತೆ ದಿವಸದಲ್ಲಿ ದೇವರ ತಾಯಾಗಿದ್ದ ಆ ಮರಿಯಳು ಪರಿಶುದ್ಧ ಆತ್ಮನನ್ನು ಪಡೆಕೊಳ್ಳೋದಕ್ಕೋಸ್ಕರ ಅಲ್ಲಿ ಕೂತಿರುವುದನ್ನು ನಾನು ತೋರಿಸಿ ಇಲ್ಲಿ ನಾನು ಮುಗಿಸ್ತೇನೆ. ತಗೊಳ್ಳಿರಿ, ಅಪೊಸ್ತಲರ ಕೃತ್ಯಗಳು 1:12-14. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂದಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಯ, ಮತ್ತಾಯ, ಅಲ್ಫಯನ, ಯಾಕೋಬ, ಮತಾಭಿಮಾನಿ ಅನಿಸಿಕೊಳ್ಳುವ ಸೀಮೋನ, ಯಾಕೋಬ, ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವ್ರು ಹೆಂಗೆ ದೇವರ ಮಾತಿಗೆ ವಿಧೇಯರಾಗಿದ್ದರೆ ಕೊನೆ ತನಕ, ಹಲ್ಲೆಲೂಯಾ, ಕೊನೆ ತನಕ ಅವರು ದೇವರ ಆತ್ಮವನ್ನು ಪಡ್ಕೊಂಡು ಸೇವೆ ಮಾಡಿದವರಲ್ಲಿ ಒಬ್ಬರಾಗಿದ್ದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವು ಇದೇ ರೀತಿಯಲ್ಲಿ ಬದುಕಬೇಕು. ಅವ್ರ ಮರ್ಯಾದೆಗೆ ಉರಿಯವರೇ, ಅವರು ಬದುಕಿದ ಹಾಗೆ ನಾವು ಏನ್ ಮಾಡಬೇಕು? ಹೆಜ್ಜೆ ಜಾಡುಗಳನ್ನು ಖಂಡಿತ ಹಿಂಬಾಲಿಸಬೇಕು. ಅವ್ರ ತರ ವಿಧೇಯರಾಗಿದ್ದವರು ಯಾರಿಲ್ಲ. ಸ್ತ್ರೀಗಳಿಗೂ ಇಂಥ ಅವಮಾನವನ್ನು ಒಬ್ಬ ಸ್ತ್ರೀ ಮುಖಾಂತರ ಪಾವ ಬಂದಿತ್ತು, ಒಬ್ಬ ಸ್ತ್ರೀ ಮುಖಾಂತರ ಈ ಲೋಕಕ್ಕೆ ರಕ್ಷಣೆ ಬಂತು. ಒಬ್ಬ ಸ್ತ್ರೀಯ ಅವಿಧೇಯದಿಂದ ಪಾಪವು ಶಾಪವು ಬಂದಿತ್ತು, ಒಬ್ಬ ಸ್ತ್ರೀಯ ವಿಧೇಯತೆಯಿಂದ ಈ ಲೋಕಕ್ಕೆ ರಕ್ಷಣೆ ಉಂಟಾಯಿತು. ಇದ್ದಾರೆ, ನೀವು ವಿಧೇಯರಾಗಿದ್ದರೆ ನೀವು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮಗೂ ಮೊದಲ ಆಶೀರ್ವಾದ, ಆಮೇಲೆ ನೀವು ಇತರರಿಗೆ ಆಶೀರ್ವಾದ ನಿಧಿಯಾಗಿರುವಿರಿ. ಇದನ್ನು ಕಳೆದುಕೊಳ್ಳಿರಿ. ನಿಮ್ಮ ತಾಯಿಯಾಗಿ ಮರಿಯಳು ಆ ಮಾನ ಮರ್ಯಾದೆಯನ್ನು ಹೊಂದಿದ ಆ ಮರಿಯಳ ಕಡೆಯಿಂದ ನಾವು ಕಳೆದುಕೊಳ್ಳಬೇಕಾಗಿರುವುದು ಏನಂದ್ರೆ, ಅವರು ದೇವರ ಮಾತುಗೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಗೋ ನಾನು ದೇವರ ದಾಸಿ, ನಿನ್ನ ಚಿತ್ತದಂತೆ ನನಗೆ ಆಗಲಿ. ನಂಬುತ್ತೇನೆ, ನಂಬಿಕೆ. ಈ ರೀತಿಯಲ್ಲಿ ಅವರು ಒಪ್ಪಿಸಿಕೊಟ್ಟದರಿಂದ ನಿಮಗೂ ನಮಗೂ ರಕ್ಷಣೆ ಉಂಟಾಯಿತು, ಇಡೀ ಲೋಕ ರಕ್ಷಣೆ ಉಂಟಾಯಿತು. ನಾವು ವಿ ಹ್ಯಾವ್ ಟು ಬಿ ದ ಚಾನಲ್ ಆಫ್ ಬ್ಲೆಸ್ಸಿಂಗ್. ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಜೊತೆಯಲ್ಲಿ ಇರುವವರಿಗೆ, ನಮ್ಮ ಮಕ್ಕಳಿಗೆ, ನಾವು ನಮ್ಮ ತಂದೆ ತಾಯಿಗೆ, ನಮ್ಮ ಕುಟುಂಬದಲ್ಲಿ ಇರುವವರಿಗೆ, ನಮ್ಮ ಸಮಾಜಿಗೆ ಈ ರೀತಿಯಲ್ಲಿ ನಾವು ಇರಬೇಕು. ಹಲ್ಲೆಲೂಯಾ. ಇದನ್ನು ನೀವು ಚೆನ್ನಾಗಿ ಮನೆಯಲ್ಲಿ ಹೋಗಿ ಧ್ಯಾನಿಸಿರಿ. ಹಲ್ಲೆಲೂಯಾ. ಸಮಯ ಸಾಲದು, ಇಷ್ಟು ವೇಗದಲ್ಲಿ ಮುಗಿಸೋದಕ್ಕಾಗಲ್ಲ, ದಯಮಾಡಿದ ಟೈಮ್ ಆಯಿತು. ಬಟ್ ಈ 1-2 ವಾಕ್ಯಗಳು 37, 38. 37 ಏನು ಹೇಳಿರಿ? ದೇವರಿಂದ ಬರುವ ಮಾತುಗಳು ನಿಷ್ಫಲ ಆಗುವುದಿಲ್ಲ. ನೀವು ನೆಕ್ಸ್ಟ್ ಸಂಡೇ ಬರುವಾಗ ಕೇಳ್ತೇನೆ, ನೀವು ಹೇಳಿದರೆ ನಿಮಗೆ ಗಿಫ್ಟ್. ಹಲ್ಲೆಲೂಯಾ. 38ರ ವಾಕ್ಯ ಏನು ಹೇಳ್ತದೆ? ಈಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂದೇ ನೀವು ಹೇಳಿ, ನನಗಾಗಲಿಲ್ಲ, ನಿನ್ನ ಮಾತಿನಂತೆ. ಎಲ್ಲರೂ ಹೇಳಿ 1 2 3. ನಿನ್ನ ಮಾತಿನಂದೇ ನನಗಾಗಲಿ. 3 ನಿನ್ನ ಮಾತಿನಂದೇ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಕರ್ತಾದಿಕರ್ತನೇ, ನೀವು ಕೊಟ್ಟಂಥ ಬಹುಮೂಲ್ಯವಾಗಿರುವ ನಿಮ್ಮ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ, ನಾವು ಸಭೆಯಾಗಿ, ವಿಶ್ವಾಸಿಗಳಾಗಿ, ಸೇವಕರಾಗಿ, ನಿಮ್ಮ ಮಕ್ಕಳಾಗಿ, ಮಗಳಾಗಿ ಸ್ವಾಮಿ ನಿಮ್ಮ ಪಾದದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಈ ದಿನ ಅಪ್ಪ, ನಿಮ್ಮ ವಾಕ್ಯವನ್ನು ಕೇಳಿರುವ ಮಕ್ಕಳು ಸ್ವಾಮಿ, ಅಪ್ಪ ರಾಜನೇ, ತನ್ನ ಕಿವಿಯನ್ನು ತೆರೆದು ನಿಮ್ಮ ವಾಕ್ಯವನ್ನು ಕೇಳಿರೋರು ಸ್ವಾಮಿ, ತನ್ನ ಮನಸ್ಸೊಳಗಡೆ ಆ ವಾಕ್ಯವನ್ನು ಅಪ್ಪ ಸ್ವಾಮಿ ಹೋಗೋಂಗೆ ಮಾಡಿ ಅದರ ಪ್ರಕಾರ ಸ್ವಾಮಿ ಅದನ್ನು ಹಿಂಬಾಲಿಸಿ ನಡೆದು ರಾಜನೇ, ನಿಮ್ಮ ನಾಮಕ್ಕೆ ಮಹಿಮೆ ಹಂಗೆ ಬದುಕಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅಪ್ಪ, ನೀವು ಮಾತನಾಡಿದ ಪ್ರಕಾರ ಒಬ್ಬ ಸ್ತ್ರೀ ಅವಿಧೇಯತೆಯಿಂದ ಹೇಗೆ ಈ ಲೋಕಕ್ಕೆ ಶಾಪ ಬಂತು ಅಂತ ಹೇಳ್ತಾರೋ, ಅದೇ ಪ್ರಕಾರ ರಾಜನೇ ಅಪ್ಪ, ನೀವಪ್ಪ ಒಬ್ಬ ಸ್ತ್ರೀಯ ವಿಧೇಯತೆಯಿಂದ ಈ ಲೋಕಕ್ಕೆ ರಕ್ಷಕನು ಬರುವ ಹಾಗೆ ಮಾಡಿ ಸ್ತ್ರೀಯರಿಗೆ ಒಂದು ಮಾನ ಮರ್ಯಾದೆ ನೀವು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ರಾಜನೇ ಅಪ್ಪ, ಬಲಹೀನವಾಗಿರುವ ಈ ಲೋಕದಲ್ಲಿ ಬಲಹೀನವಾಗಿರುವರನ್ನೇ ನೀವು ಅಪ್ಪ ನಿಮಗೋಸ್ಕರ ಆರಿಸಿಕೊಂಡು ನೀವು ಅವರಿಗೆ ಬಲವಾಗಿ ನಿಂದು ನಡೆಸುವ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ರಾಜಾದಿರಾಜನೇ, ಈ ದಿನ ವಾಕ್ಯ ಪ್ರಕಾರ ರಾಜನೇ, ನಾವು ನಮ್ಮ ಎಲ್ಲಾ ನಡವಳಿಕೆಗಳನ್ನು ಸ್ವಾಮಿ ನಿಮಗೆ ವಿಧೇಯರಾಗಿರಬೇಕು ಸ್ವಾಮಿ. ಅಪ್ಪ, ಮರಿಯಳು ಮಾತನಾಡಿದ ಹಾಗೆ, ಅವಳು ಹೇಳಿದ ಹಾಗೆ ಅಪ್ಪ ಸ್ವಾಮಿ, ಅಪ್ಪ ತಾಯು ಪೂರ್ಣ ಮನಸ್ಸಿಂದ ಅಪ್ಪ ಸ್ವಾಮಿ ನಿಮ್ಮ ಹತ್ರ ಹೇಳಿದ ಹಾಗೆ ರಾಜನೇ, ನಿಮ್ಮ ಚಿತ್ತದಂಗೆ ನಮ್ಮ ಜೀವನದಲ್ಲಿ ಆಗಲಿ ಸ್ವಾಮಿ. ನೀವು ಬಯಸುವ ಹಾಗೆ ನಮ್ಮ ಜೀವನ ಇರಲಿ ಸ್ವಾಮಿ. ನಮ್ಮ ಬಾಳು ಬದುಕು ಸ್ವಾಮಿ ನಿಮಗೆ ಮೆಚ್ಚುಗೆ ಆಗಿರಲಿ ಅಪ್ಪ. ಯೇಸುವೇ ಸ್ವಾಮಿ, ನೀವು ಹೇಗೆ ನಾವು ನಡೆಯಬೇಕು ಅಂತ ಬಯಸುತ್ತೀರೋ ಆ ದಾರಿಯಲ್ಲೇ ನಮ್ಮನ್ನು ನಡೆಸು ಸ್ವಾಮಿ. ನೀವು ನಮಗೋಸ್ಕರ ಏನು ಯೋಜನೆಗಳನ್ನು ಇಟ್ಟಿದ್ದೀರೋ ಅದನ್ನೇ ನಮ್ಮ ಜೀವನದಲ್ಲಿ ನೆರವೇರಿಸಪ್ಪ. ನಿಮ್ಮ ಚಿತ್ತ ನಮ್ಮ ಜೀವನದಲ್ಲಿ ಪೂರೈಸು ಸ್ವಾಮಿ. ನಾವು ನಮ್ಮ ಇಷ್ಟ ಪ್ರಕಾರ, ನಮ್ಮ ಆಸೆಗಳ ಪ್ರಕಾರ, ನಮ್ಮ ಚಿತ್ತ ಪ್ರಕಾರ ನಾವು ಇದನ್ನೇ ಬೇಕು, ಆಗ್ಲೇ ಆಗಬೇಕು, ಈಗಲೇ ಇರಬೇಕು ಅಂತ ಹೇಳಿ ಸ್ವಾಮಿ, ನಾವು ನಮ್ಮ ಜೀವನದಲ್ಲಿ ನಮಗೋಸ್ಕರ ಎಲ್ಲವನ್ನು ಆರಿಸಿಕೊಳ್ಳದೆ ಎಲ್ಲಾ ಅಧಿಕಾರವನ್ನು ಅಪ್ಪ ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿರುವ, ನಮಗೋಸ್ಕರ ಪ್ರಾಣ ಕೊಟ್ಟಿರುವ, ತನ್ನ ಜೀವನವನ್ನು ನಮಗೋಸ್ಕರ ಬಲಿಯಾಗಿ ಕೊಟ್ಟು ನಮ್ಮನ್ನು ಸ್ವಾಮಿ ರಾಜನೇ ನೀವು ನಿಮಗೋಸ್ಕರ ಆರಿಸಿಕೊಂಡು ನಮ್ಮ ಕಷ್ಟ ದುಃಖಗಳಲ್ಲಿ ನಮ್ಮ ಜೊತೆ ನಿಂತು ನಮಗೆ ಸಹಾಯಕನಾಗಿ ಮಿತ್ರ
ಪವಿತ್ರನಾಗಿ ತಾಯಿಯೂ ತಂದೆಯೂ ಆಗಿ ನಿಂದು ಎಲ್ಲಾ ಕಾಲದಲ್ಲೂ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಸಮಯದಲ್ಲೂ ಮನುಷ್ಯರು ಬಿಟ್ಟು ಹೋದಾಗಲೂ ಸ್ವಾಮಿ ಅಪ್ಪ ಯಾರು ಇಲ್ಲದೆ ಇರುವಾಗಲೂ ಎಲ್ಲರೂ ಅಪ್ಪ ನಾವು ಯಾವ್ದು ಯೋಗ್ಯಕ್ಕೆ ಇಲ್ಲದೆ ಹೇಳಿ ಬಿಟ್ಟು ಹೋಗಿದಾಗಲೂ ಸ್ವಾಮಿ ನಮ್ಮ ಜೊತೆ ಇದ್ದ ಜೊತೆಗಾರನಾಗಿದ್ದ ದೇವರೇ ನಿಮಗೋಸ್ಕರ ಸ್ವಾಮಿ ಅಪ್ಪ ನಾವು ಈ ತರ ಮಾಡಲಿಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದ್ಬಿಡುತ್ತೆ ಅಂತ ಭಯದಲ್ಲಿಲ್ಲ ಸ್ವಾಮಿ. ನಿಮ್ಮ ಮೇಲಿರುವ ಹೆಚ್ಚಾದ ಪ್ರೀತಿಯಿಂದ ನಮ್ಮ ಜೀವನವನ್ನು ಅರ್ಪಿಸಿಕೊಡುತ್ತೇವೆ ಸ್ವಾಮಿ. ನೀವು ಅಪ್ಪ ರಾಜನೇ ನಮಗೋಸ್ಕರ ಮಾಡಿರುವ ಈ ಜೀವ ಬಲಿಯನ್ನು ಸ್ವಾಮಿ ಈ ದಿನ ಇನ್ನೊಂದು ಆವರ್ತಿ ನಾವು ನೆನೆಸಿಕೊಳ್ಳುತ್ತಾ ನಮ್ಮ ಜೀವವನ್ನು ಸ್ವಾಮಿ ನಿಮಗೆ ಬಲಿಯಾಗಿ ಅರ್ಪಿಸಿಕೊಡುತ್ತೇವೆ ರಾಜ. ಈ ಜೀವನ ಈ ಬಾಳು ಬದುಕು ನಿಮಗೆ ಸ್ವಂತ ಸ್ವಾಮಿ. ನಮಗೆಲ್ಲವನ್ನು ನಿಮ್ಮ ನಿರ್ಧಾರ ಮಾಡಬೇಕಾಗಿ ಎಲ್ಲವೂ ನಿಮ್ಮ ಚಿತ್ತ ಪ್ರಕಾರ ನಡೆಸಬೇಕಾಗಿ ನಮ್ಮನ್ನು ಸಂಪೂರ್ಣವಾಗಿ ಸ್ವಾಮಿ ಪೂರ್ಣ ಮನಸ್ಸಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಡುತ್ತಾ ರಕ್ಷಕನ ಒಡೆಯನುವಾಗಿ ಯೇಸು ಸ್ವಾಮಿ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ತಂದೆ.